Welcome to Chemical Enlightenment. So today we learn about the White's rule and what is Mingo's rule, how both are different, and it is also called as White's Mingo's rule. Okay, ಏನ್ರಿ ಇದು ವೈಟ್ಸ್ ರೂಲ್ ಅಂದರೆ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕೆಸೆಟ್ ಎಕ್ಸಾಮಿನೇಷನ್. ಎವ್ರಿ ಇಯರ್ ಇದನ್ನು ಏನು ಮಾಡ್ತಾರೆ ರೀ, ಕೇಳ್ತಾರೆ. ಓಕೆ, ಇದ್ರ ಮೇಲೆ ಕ್ವಶನ್ನು ಇದ್ದೇ ಇರುತ್ತೆ. ಆ್ಯಂಡ್ ನಾನು ಏನು ಮಾಡೋಣ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾನು ಇಲ್ಲಿ ಬಿಡಿಸಿ ತೋರಿಸ್ತೇನೆ. ಓಕೆ, ಹೌ ದೇ ಆರ್ ಫ್ರೇಮ್ ದಿ ಕ್ವಶನ್ಸ್ ಅಂತ. ಓಕೆ, ಬನ್ನಿ. ವೈಟ್ಸ್ ರೂಲ್ ಅಂದರೆ ಏನ್ರಿ ಇದು? ವೈಟ್ಸ್ ರೂಲ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಐಡೆಂಟಿಫಿಕೇಶನ್ ಆಫ್ ಕ್ಲಸ್ಟರ್ಸ್. ಓಕೆ, ಏನು ಮಾಡ್ತಿದ್ರು ಮತ್ತು ಮೆಟಲ್ಲು ಇಟ್ ವಿಲ್ ಮೇಕ್ ಅ ಕ್ಲಸ್ಟರ್ಸ್. ಓಕೆ, ಅದಕ್ಕೇನಂತಾರೆ ನಮಗೆ ಮೆಟಲ್ ಕ್ಲಸ್ಟರ್ ಅಂತಾರೆ. ಓಕೆ, ಸೊ ಹೆಂಗಿರ್ತಾರೋ ಅಂದರೆ ಕ್ಲೋಸೋ, ನೀಡೋ, ಅರ್ಕೆನೋ, ಹೈಪೋ ಆ್ಯಂಡ್ ಕಾಂಜಿಗೇಟೋ ಅಂತ ಇರ್ತೈತಿ ಅದು. ಓಕೆ, ಕಾಂಜೆಕ್ಟೋ ಅಂತ ಇರ್ತೈತಿ. ಸೊ ದೀಸ್ ಆರ್ ದಿ ವಾಟ್, ದೀಸ್ ಆರ್ ದಿ ಕ್ಲಸ್ಟರ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಇದರಲ್ಲಿ ನಾವು ಅಪ್ಲೈ ಮಾಡ್ಬೋದು ವೈಟ್ಸ್ ರೂಲ್ ಅಂತಂದರೆ ಬೋರೆನ್ಸ್ ಆ್ಯಂಡ್ ಕಾರ್ಬೋರೆನ್ಸ್. ಈ ಬೋರೆನು ಮತ್ತು ಕಾರ್ಬೋರೆನು ಇವೇನಿರ್ತಾವೆ ರೀ, ಡೆಫಿಷಿಯೆಂಟ್ ಇರ್ತಾವೆ. ಎಸ್, ಬೋರೆನ್ಸ್ ಆ್ಯಂಡ್ ಕಾರ್ಬೋರೆನ್ಸ್ ಆರ್ ಡೆಫಿಷಿಯೆಂಟ್. ಸೊ ಇವೆರಡಕ್ಕೂ ನಾವು ಏನು ಮಾಡ್ತೀವಿ ರೀ, ವೈಟ್ಸ್ ರೂಲ್ ಅಪ್ಲೈ ಮಾಡಿದರೆ ಇನ್ ದಿ ಟ್ರಾನ್ಸಿಷನ್ ಮೆಟಲ್ ಕ್ಲಸ್ಟರ್ಸ್ ಇದಕ್ಕೆ ಏನು ಮಾಡ್ತೀವಿ ನಾವು ಮಿಂಗೋಸ್ ರೂಲ್ ಅಂತೀವಿ. ಓಕೆ, ಬಟ್ ಬೋತ್ ಆರ್ ಸೇಮ್. ಅರ್ಥ ಆಯ್ತು ರೀ, ಬೋತ್ ಆರ್ ಸೇಮ್, ಆಲ್ಮೋಸ್ಟ್ ಸೇಮ್ ಆಗೇ ಬರ್ತೈತಿ. ನಾವೇನು ಮಾಡೋಣ ಈಗ ವೈಟ್ಸ್ ರೂಲು ಆ್ಯಸ್ ವೆಲ್ ಆ್ಯಸ್ ಮಿಂಗೋಸ್ ರೂಲು ನಾವು ಕಲಿಯೋಣ. ಫಸ್ಟ್ ಏನು ಮಾಡ್ತಾರೆ ರೀ, ವೈಟ್ಸ್ ರೂಲ್ ಮಾಡಿದರೆ ನೆಕ್ಸ್ಟ್ ಏನು ಬರ್ತಾರೆ ರೀ, ಮಿಂಗೋಸ್ ರೂಲ್ ಮಾಡ್ತಾರೆ. ಇಫ್ ನಿಮ್ಗೆ ಏನಾದರೂ ವೈಟ್ಸ್ ರೂಲ್ ಎಲ್ಲಿ ಅಪ್ಲೈ ಮಾಡ್ತಾರಪ್ಪ ಅಂದರೆ ಡೆಫಿಷಿಯೆಂಟ್ ಎಲೆಕ್ಟ್ರಾನ್ ಸ್ಪೀಸೀಸ್ ಇದ್ದರೆ ದಟ್ ಈಸ್ ವೈಟ್ಸ್ ರೂಲ್. ಇಫ್ ಇಟ್ ಈಸ್ ಎ ಎಲೆಕ್ಟ್ರಾನ್ ರಿಚ್ ಇದ್ದರೆ ದಟ್ ಈಸ್ ಮಿಂಗೋಸ್ ರೂಲ್ ಅಂತ ನೀವು ಹೇಳ್ಕೋಬಹುದು. ಓಕೆ, ಎಸ್. ನೆಕ್ಸ್ಟ್ ಏನು ಮಾಡೋಣ ರೀ, ಗೋ ಟು ದಿ ಫಸ್ಟ್, ದಟ್ ಈಸ್ ಬೋರೆನ್ಸ್. ಓಕೆ, ಸೊ ಇಲ್ಲಿ ಬೋರೆನಲ್ಲಿ ಏನಾಗ್ತೈತಪ್ಪ ಅಂತಂದರೆ ನೋಡಿರಿ, ಈ ಥರ ಹೈಡ್ರೋಜನ್ ಆ್ಯಂಡ್ ಬೋರೆನ್, ಹೈಡ್ರೋಜನ್ ಆ್ಯಂಡ್ ಬೋರೆನ್ ನಡುವೆ ಏನಾಗ್ತೈತೆ ಇಲ್ಲಿ ಕ್ಲಸ್ಟರ್ ಫಾರ್ಮ್ ಆಕೈತಿ. ಓಕೆ, ಸೊ ಇಫ್ ಏನಾದರೂ BN ಆ್ಯಂಡ್ BN+2, ಇಲ್ಲಿ ಎನ್ ಅಂದರೆ ಏನು ರೀ, ನಂಬರ್ ಆಫ್ ಯೂನಿಟ್ಸ್, ಎಷ್ಟು ಬೋರೆನ್ ಯೂನಿಟ್ ಇದ್ದಾವೆ ಎಂದು, ಆ್ಯಂಡ್ ಎಷ್ಟು ಹೈಡ್ರೋಜನ್ ಯೂನಿಟ್ ಇದ್ದಾವೆ ಅಂತ ಅರ್ಥ. ಓಕೆ, ಒಂದು ಬೋರೋನ್ ಯೂನಿಟ್ ಇದ್ದರೆ B1, ಅದೇ ಏನಾದರೂ ಒಂದು ಹೈಡ್ರೋಜನ್ ಯೂನಿಟ್ ಇದ್ದರೆ ದಿಸ್ ಈಸ್ ಇಲ್ಲಿ ಎನ್ ಅಂತ ಬರ್ತೈತಿ. ಸೊ N1+2 ಅಂದರೆ 3. ಸೊ ಆಲ್ವೇಸ್ ಒಂದು ಬೋರಿನಿಗೆ ಏನಿರ್ತಾವೆ ರೀ, 3 ಹೈಡ್ರೋಜನ್ ಯೂನಿಟ್ ಇದ್ದೇ ಇರ್ತವೆ ಅಂತ ಅರ್ಥ. ಓಕೆ, ನೀವು ನೆಕ್ಸ್ಟ್ ಬರ್ತಾ ಗೊತ್ತಾಕೈತಿ ರೀ. ಬನ್ನಿ ಇಲ್ಲಿ ಫಸ್ಟ್ ವಿಲ್ ಬಿ ಕ್ಲೋಸೋ. ಕ್ಲೋಸೋ ಅಂತ ಹೆಂಗೆ ಹೇಳ್ತೀವಿ ನಾವು, ಇಫ್ ದೇರ್ ಇಸ್ ಎ BnHn+2 ಅಂತ ಅದೇನಾದರೂ ಬಂದರೆ ನಮಗೆ ಆನ್ಸರ್ ಇಟ್ ವಿಲ್ ಬಿ ಕ್ಲೋಸೋ. ನೀಡೋ ಅಂದರೆ Bn ಇಂಟು Hn+4, ದಿಸ್ ಈಸ್ ಕಾಲ್ಡ್ ನೀಡೋ. ಅರ್ಕೆನೋ ಅಂತಂದರೆ BnHn+6, ಈ ರೀತಿ ಬಂದರೆ ದಟ್ ಈಸ್ ಅರ್ಕೆನೋ. ಹೈಪೋ ಅಂದರೆ BnHn+8 ಬಂದರೆ ದಟ್ ಈಸ್ ಹೈಪೋ. ಓಕೆ, ದೆನ್ ಕಾಂಜೆಕ್ಟೋ. ಕಾಂಜೆಕ್ಟೋ ಅಂದರೆ ಏನು ರೀ, BnHn. ಇಫ್ BN ಮತ್ತು HN ಎರಡೂ ಏನಾದರೂ ಸೇಮ್ ಇದ್ದರೆ, ನಂಬರ್ ಆಫ್ ಯೂನಿಟ್ಸ್ ಆಫ್ B ಆ್ಯಂಡ್ H ಬೋತ್ ಆರ್ ಸೇಮ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಕಾಂಜೆಕ್ಟೋ. ಓಕೆ, ಬನ್ನಿ ಈಗ ಏನು ಮಾಡೋಣ್ರಿ ಅಂತಂದರೆ ಏನಪ್ಪ ಇವು ಹೇಗಿರ್ತಾವಪ್ಪ ಅಂತಂದರೆ ದೀಸ್ ಕ್ಲೋಸೋ ಅಂದರೆ ಹೆಂಗೆ ರೀ, ಇಫ್ ಈಗ ನೋಡಿರಿ ಇದೇನಾದರೂ ನಾನು 2 ಭಾಗ ಮಾಡಿದರೆ ದೆನ್ ಇಟ್ ವಿಲ್ ಬಿ ಕ್ಲೋಸೋ. ಅದೇ 4 ಭಾಗ ಮಾಡಿದರೆ ನೀಡೋ, ಅದೇ ಏನಾದರೂ 6 ಭಾಗ ಮಾಡಿದರೆ ದೆನ್ ಅರ್ಕೆನೋ, ದೆನ್ 8 ಭಾಗ ಮಾಡಿದರೆ ದಟ್ ಈಸ್ ಹೈಪೋ. ಓಕೆ, ಈ ರೀತಿ ಏನಾಗ್ತೈತೆ ರೀ, ಇಲ್ಲಿ ನಾನು ಹೆಚ್ಚಿನ ಪಾರ್ಟ್ಸ್ ಆಗ್ತಾ ಹೋದ ಹಾಗೆ ಏನಾಗ್ತೈತೆ ರೀ, ದೇರ್ ವಿಲ್ ಬಿ ನಂಬರಿಂಗ್ ಯೂನಿಟ್ ವಿಲ್ ಬಿ ಇನ್ಕ್ರೀಸಸ್, ಈ ಥರ ಹೋಗ್ತೈತೆ ರೀ. ಸೊ ಇನ್ನೇನು ಮಾಡ್ತಾರಪ್ಪ ಎಕ್ಸಾಮ್ಗೆ ಅಂದರೆ, ಎಕ್ಸಾಮ್ಗೆ ಏನು ಇಂಪಾರ್ಟೆಂಟು ಅಂತಂದರೆ ಅವರು ಒಂದು ಫಾರ್ಮುಲಾ ಕೊಡ್ತಾರೆ, ಜಸ್ಟ್ ಲೈಕ್ B5H9 ಅಂತ. ಓಕೆ, ಜಸ್ಟ್ ಟೇಕ್ ಎಕ್ಸಾಂಪಲ್ ಲೈಕ್ B5H9. ನಾವೇನು ಮಾಡ್ಬೇಕು ರೀ ಅಂತಂದರೆ ಇದು ನೀಡೋನಾ, ಅರ್ಕೆನೋನಾ ಅಥವಾ ಕ್ಲೋಸೋನಾ, ಹೈಪೋನಾ ಅಂತ ಹೇಳಬೇಕು. ದ್ಯಾಟ್ಸ್ ಇಟ್, ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಕ್ವಶನ್ ನೋಡೋಣ ಬನ್ನಿ. ಏನಂತಿದ್ರಿ B5H9. ವಾಟ್ ಈಸ್ ಫಸ್ಟ್ ಕ್ವಶನ್? ಫಸ್ಟ್ ಕ್ವಶನ್ ಈಸ್ B5H9. ಏನು ಮಾಡಬೇಕು ಫಸ್ಟ್ ಸ್ಟೆಪ್ ಅಂತಂದರೆ ಈ ನಂಬರ್ ಆಫ್ B ಆ್ಯಂಡ್ ನಂಬರ್ ಆಫ್ H ಬೋತ್ನ ಏನು ಮಾಡ್ಬೇಕು ರೀ, ಈಕ್ವಲ್ ಮಾಡಬೇಕು. ಅಂದರೆ B5 ಇದೆ ಅಂದರೆ H ನಾವು ಏನು ಮಾಡ್ಬೇಕು ರೀ, 5ನೇ ಮಾಡ್ಕೋಬೇಕು. ದಿಸ್ ಈಸ್ ದಿ ಫಸ್ಟ್ ರೂಲ್. ನೋಡಿರಿ B5H5. ಓಕೆ, ಇನ್ನು ಎಷ್ಟು ಉಳಿದು ರೀ, 6, 7, 8, 9. ಸೊ ದೇರ್ ಆರ್ 4 ಹೈಡ್ರೋಜನ್ಸ್ ಆರ್ ರಿಮೈನಿಂಗ್, +4 ಅಂತ ಬರ್ಕೋತೀನಿ. ಸೊ ಈಗೇನಾಯ್ತು ಅದು ಫಾರ್ಮುಲಾ BnHn+4. ಹೌದಾ, ದಟ್ ಈಸ್ BnHn
ಎಚ್ ಎನ್ ಪ್ಲಸ್ 4 ನೋಡ್ರಿ ಇಲ್ಲಿ ಎಲ್ಲಿ ಬರ್ತಿರೋದು ಬಿ ಎನ್ ಎಚ್ ಎನ್ ಪ್ಲಸ್ 4 ಇಲ್ಲಿದೆ ಬಿ ಎನ್ ಎಚ್ ಎನ್ ಪ್ಲಸ್ 4 ದೆನ್ ಇಟ್ ಈಸ್ ಎ ನೀಡೋ ಕ್ಲಸ್ಟರ್ ಅಂತ ಹೇಳ್ಬೋದು ನಾವು ದೆನ್ ಇಟ್ ಈಸ್ ಎ ನೀಡೋ ಓಕೆ ಇನ್ನೊಂದು ಬರ್ರಿ B4H4 ರೇಸ್ ಟು -2 ಅಂದರೆ ಏನು ಮಾಡ್ಯಾರ ಇಲ್ಲಿ ಇದರ ಮೇಲೆ ಓವರ್ ಆಲ್ ಚಾರ್ಜ್ ಎಷ್ಟಿದೆ -2 ಇದೆ ಅಂತ ಅರ್ಥ ಅಂದರೆ 2 ಎಲೆಕ್ಟ್ರಾನ್ ಏನಿದೆ ಇಲ್ಲಿ ಎಕ್ಸ್ಟ್ರಾ ಇದಾವೆ ಓಕೆ ಬನ್ನಿ B4H4 ಆಲ್ರೆಡಿ ಅವ್ರು ಏನು ಮಾಡ್ಕೊಟ್ಟಾರೆ ಇಲ್ಲಿ ಸೇಮ್ ಇದಾವೆ ನಂಬರ್ ಆಫ್ ಬೋರಾನ್ ಆ್ಯಂಡ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ +2 ಅಂದರೆ BnHn +2 ದಟ್ ಈಸ್ BnHn +2 ದೆನ್ ಇಟ್ ಈಸ್ ಕ್ಲೋಸೋ ಇಷ್ಟೇ ಭಾಳ ಸಿಂಪಲ್ ಹೌದಾ ಅಂಡರ್ಸ್ಟ್ಯಾಂಡ್ ಆಯ್ತು ರೀ ಎಸ್ ಸೊ ಲೆಟ್ ಅಸ್ ಜಂಪ್ ಟು ದಿ ಎಕ್ಸಾಂಪಲ್ಸ್ ಈಗ ಕೆಸೆಟ್ 2025 ಇಂದ ಬರೋಣ ನಾವು ಓಕೆ ಕೆಸೆಟ್ 2025 ಅಲ್ಲಿ ಒಂದು ಕ್ವಶನ್ ಕೇಳಾರ್ರಿ ಏನು ಅದು ದಟ್ ಈಸ್ B5H11 ಬಿಲಾಂಗ್ಸ್ ಟು ಏನು ಕೇಳಾರ್ರಿ B5H11 ಬಿಲಾಂಗ್ಸ್ ಟು ವಿಚ್ ಕ್ಲಸ್ಟರ್ ಅಂತ ಕೇಳ್ತಾರೆ ಓಕೆ ಯಾವುದ್ರಿ ನೋಡ್ರಿ ಈಗ ಫಸ್ಟ್ ಈಗ ಮಾಡ್ಕೋಬೇಕು ನಾವು ಎರಡನ್ನೂ ಈಕ್ವಲ್ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ ಇಸ್ ಟು ಈಕ್ವಲ್ ದಿ ಬೋರಾನ್ ಆ್ಯಂಡ್ ಹೈಡ್ರೋಜನ್ ಯೂನಿಟ್ಸ್ ಬನ್ನಿ ಇಲ್ಲಿ ಏನು ಮಾಡ್ಕೊಂಡ್ರೆ ನಾವು B5 ದೆನ್ H5 6 7 8 9 10 11 ಸೊ ದೇರ್ ವಿಲ್ ಬಿ 6 ಹೌದಾ B5H5 + 6 ಅಂದರೆ BnHn + 6 ಎಲ್ಲಿ ಬಂತು ನೋಡ್ರಿ ಇದು BnHn + 6 ಅಂದರೆ ಇಟ್ ಈಸ್ ಅರ್ಕೇನೋ ಸೊ ಆನ್ಸರ್ ವಿಲ್ ಬಿ ಅರ್ಕೇನೋ ಸೊ ಆನ್ಸರ್ ವಿಲ್ ಬಿ ಸಿ ದಟ್ ಈಸ್ ಅರ್ಕೇನೋ ಅಂತ ನಾವು ಹೇಳ್ಬೋದು ಓಕೆ ನೆಕ್ಸ್ಟ್ ಬನ್ನಿ ಕ್ವಶನ್ ನಂಬರ್ 2 ಓಕೆ ದಿಸ್ ಈಸ್ ಆಲ್ಸೋ 2025 ಕ್ವಶನ್ ಓನ್ಲಿ ಸಾರಿ 2015 ಕ್ವಶನ್ ಓನ್ಲಿ ಈಗ ಬನ್ನಿ ದಿ ಕ್ಲೋಸೋ ಸ್ಟ್ರಕ್ಚರ್ ಆಫ್ B6H6 ರೇಸ್ ಟು 2 anion ಈಸ್ ವಾಟ್ ಆಂಟಿಸಿಪೇಟೆಡ್ ಬೈ ವಿಚ್ ರೂಲ್ ಅಂತ ಕೇಳಾರೆ ಅವರು ಎಷ್ಟು ಈಸಿ ಐತೆ ನೋಡ್ರಿ ಇದು ಹೌದಾ ಸೊ ಕ್ಲೋಸೋ ಅಂತ ಕೊಟ್ಟಿದ್ದಾರೆ ಸೊ ಕ್ಲೋಸೋ ಇದ್ದ ಕ್ಲಸ್ಟರ್ಸ್ ಅಲ್ಲಿ ಬರ್ತಾವ್ರಿ ಅವು ಇನ್ನು ವಿಚ್ ರೂಲ್ ಅಂತ ಕೇಳಾರೆ ಎಸ್ ಸೊ ಇಲ್ಲಿ ಬನ್ನಿ ದಿಸ್ ಇಸ್ ಕ್ಲೋಸೋ ಅಂತ ಹೇಳೋಕೆ ಇದನ್ನು ಫಸ್ಟಿಗೆ ನಾವು ಹಾಗೆ ಕನ್ಫರ್ಮ್ ಮಾಡ್ಕೋಣ ಓಕೆ B6H6 2 ಹಾಗಿದ್ರೆ ನಾನು ಅದಕ್ಕೆ ಏನು ಮಾಡ್ತೀನಿ ರೀ +2 ಮಾಡಿದರೆ 8 ಆಗ್ತೈತಿ ಹೌದಾ ಈ ಕ್ವಶನ್ಗೆ ಸಂಬಂಧ ಇಲ್ಲ ಬಟ್ ಹಾಗೆ ಎಕ್ಸ್ಟ್ರಾ ಅಂತ ನಾವು ಓದ್ ನೋಡೋಣ ಅಂದರೆ BnHn +2 ಸೊ BnHn +2 ಅಂತಂದರೆ ದಟ್ ಈಸ್ ಕ್ಲೋಸೋ ಹೌದಲ್ವಾ ಎಷ್ಟು ಸಿಂಪಲ್ ಇದೆ ನೋಡ್ರಿ ಓಕೆ ಈಗ ಏನಂತಾರೆ ರೀ ಕ್ವಶನ್ಗೆ ಬರೋಣ ಸೊ ಯಾವ ರೂಲ್ ಇದು ಯಾವ ರೂಲಲ್ಲಿ ಬರ್ತೈತಿ ಅಂತ ಕೇಳಿದ್ದಾರೆ ಫಸ್ಟ್ ಒನ್ ವಿಲ್ ಬಿ ಎ ದಟ್ ಈಸ್ ಹುಕೆಲ್ ರೂಲ್ನ ಅಲ್ಲ ಹುಕೆಲ್ ರೂಲ್ ಎಲ್ಲಿ ಬರ್ತೈತಿ ರೀ ಅರೋಮೆಟಿಸಿಟಿಯಲ್ಲಿ ಬರ್ತೈತಿ ಹೌದಾ ನೆಕ್ಸ್ಟ್ ಬರೋಣ ವೈಟ್ಸ್ ರೂಲ್ ಎಸ್ ಸೊ ಕರೆಕ್ಟ್ ಆನ್ಸರ್ ಈಸ್ ವೈಟ್ಸ್ ರೂಲ್ ಬರೋಣ ನೆಕ್ಸ್ಟ್ EAN ರೂಲ್ ಎಲ್ಲಿ ಬರ್ತೈತಿ ರೀ ಹೇಳ್ರಿ ನೋಡೋಣ EAN ರೂಲ್ ವಿಲ್ ಬಿ ವಾಟ್ ಇದು ಕೋಆರ್ಡಿನೇಷನಲ್ಲಿ ಬರ್ತೈತಿ ಕರೆಕ್ಟಾ ಇದೇನು ಬರ್ತೈತಿ ರೀ ಕೋಆರ್ಡಿನೇಷನಲ್ಲಿ ಬರ್ತೈತಿ ಹೌದಾ ಸೊ ಇಲ್ಲಿ ಹೆಂಗರು ಬರೋಂಗಿಲ್ಲ ನೆಕ್ಸ್ಟ್ ಬರ್ರಿ ಆಕ್ಟೆಟ್ ರೂಲ್ ಎಲ್ಲಿ ಬರ್ತೈತಿ ರೀ ಇಟ್ ವಿಲ್ ಬಿ ಫಾರ್ ದಿ ಸ್ಟೆಬಿಲಿಟಿ ಎಸ್ 8 ಎಲೆಕ್ಟ್ರಾನ್ಸ್ ಇರಬೇಕು ಹೌದಾ ಸೊ ಆಕ್ಟೆಟ್ ರೂಲು ಬರಲ್ಲ ಸೊ ಹಿಯರ್ ಆನ್ಸರ್ ವಿಲ್ ಬಿ ಬಿ ದಟ್ ಈಸ್ ವೈಟ್ಸ್ ರೂಲ್ ಓಕೆ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ವಿಲ್ ಬಿ ಥರ್ಡ್ ಕ್ವಶನ್ ದಟ್ ಈಸ್ ಫ್ರಮ್ ಕೆಸೆಟ್ 2018 ಓಕೆ ಕೆಸೆಟ್ 2018 ಇಂದ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿತ್ರಿ ಅಕಾರ್ಡಿಂಗ್ ಟು ವೈಟ್ಸ್ ರೂಲ್ ಬೋರಾನ್ ಹೈಡ್ರೈಡ್ ಈಸ್ ಅಂದರೆ B5H5 ರೇಸ್ ಟು 2 ಶೋಸ್ ನೋಡ್ರಿ ಎಷ್ಟು ಸಿಂಪಲ್ ಐತಿ ಇಲ್ಲೇ BN ಐತಿ HN ಐತಿ ಆಲ್ರೆಡಿ ಮಾಡ್ಕೊಟ್ಟಾರೆ -2 ಅಂದರೆ ಇಲ್ಲಿ ಬಂದು +2 ಆಗ್ತೈತಿ BnHn +2 ದೆನ್ ಇಟ್ ಈಸ್ ಕ್ಲೋಸೋ ಹೌದಾ ದೆನ್ ಇಟ್ ಈಸ್ ವಾಟ್ ಕ್ಲೋಸೋ ಹೌದ್ರಿ ಕ್ಲೋಸೋ ನೀಡೋ ಅರ್ಕೆನೋ ದೆನ್ ಹೈಪೋ ಎಸ್ ಓಕೆ ನೆಕ್ಸ್ಟ್ ಬನ್ನಿ ಸೊ ಕ್ಲೋಸೋ ರೈಟ್ ಆನ್ಸರ್ ದಟ್ ಈಸ್ ಬಿ ನೆಕ್ಸ್ಟ್ ಬನ್ನಿ 2020 ಕೆಸೆಟ್ನಲ್ಲಿ ಕೇಳಿರುವಂಥ ಕ್ವಶನ್ ಇದು ಏನ್ರಿ ಅಕಾರ್ಡಿಂಗ್ ಟು ವೈಟ್ಸ್ ರೂಲ್ ದಿ ಟೈಪ್ ಆಫ್ B5H9 ಈಸ್ ಏನು ಕೇಳಾರ್ರಿ B5H9 ಫಸ್ಟ್ ಏನು ಮಾಡ್ಕೋಬೇಕ್ರಿ ನಾವು ಫಸ್ಟ್ ಸ್ಟೆಪ್ ಈಸ್ ಟು ಈಕ್ವಲ್ ದಿ ಯೂನಿಟ್ಸ್ ಆಫ್ ಬೋರೇನ್ ಆ್ಯಂಡ್ ಹೈಡ್ರೋಜನ್ ಸೊ B5H5 ಮಾಡ್ಕೊಂಡ್ವಿ ರೈಟ್ ಸೊ ಉಳಿದಿರೋದಷ್ಟು ರೀ 6 7 8 ಆ್ಯಂಡ್ 9 4 ಉಳಿತು ಸೊ ದಟ್ ಈಸ್ BnHn +4 ದಟ್ ಈಸ್ ನಥಿಂಗ್ ಬಟ್ HN +4 ಕ್ಲೋಸೋ ನೀಡೋ ಅರ್ಕೆನೋ ದೆನ್ ಹೈಪೋ ಕ್ಲೋಸೋ ಅಂದರೆ N +2
ನೀಡೋ ಅಂದರೆ n+4, ಕ್ಲೋಸೋ ದೆನ್ ಅರ್ಕೆನೋ ಅಂದರೆ n+6, ಹೈಪೋ ಅಂದರೆ n+4. ಸೊ ಆನ್ಸರ್ ವಿಲ್ ಬಿ n+4 ಅಂದರೆ ದಟ್ ಈಸ್ ನಥಿಂಗ್ ಬಟ್ ನೀಡೋ. ಎಸ್, ಬರ್ತಾ ಇದ್ದಾವಲ್ರಿ? ಎಸ್, ಒಂದೊಂದೇ ನಮ್ಗೆ ಆನ್ಸರ್ ಬರ್ತಾ ಇದ್ದಾವೆ. ಎಸ್, ನೆಕ್ಸ್ಟ್ ಬನ್ನಿ. ದಟ್ ಈಸ್ ಆಸ್ಕ್ಡ್ ಇನ್ 2015. ಓಕೆ, 2015 ಕೆಸೆಟ್ನಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ನೋಡ್ರಿ, ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದೆ, ಬಟ್ ನಿಮಗೆ ಏನಾಗ್ತದೆ ರೀ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಈಗ ಎಕ್ಸ್ಪ್ಲೇನ್ ಮಾಡಿದರೆ ಇಟ್ ವಿಲ್ ಬಿ ವೆರಿ ಈಸಿಯರ್. ಏನಂತೈತಿ ರೀ, ದಿ ಇನ್ಕ್ರೀಸ್ ಇನ್ ದಿ ಬ್ರಾನ್ಸ್ಟೆಡ್ ಆಸಿಡಿಟಿ. ಬ್ರಾನ್ಸ್ಟೆಡ್ ಅಂದ್ರೆ ಏನು ರೀ? ಅಕಾರ್ಡಿಂಗ್ ಟು ದಿ ಬ್ರಾನ್ಸ್ಟೆಡ್ ಲಾರಿ ಕಾನ್ಸೆಪ್ಟ್, ವಿಚ್ ವಿಲ್ ವಾಟ್ ಎಕ್ಸೆಪ್ಟ್ ಅಥವಾ ಡೊನೇಟಾ, ವಿಚ್ ವಿಲ್ ಡೊನೇಟ್ H+. ಇಫ್ ಏನಾದರೂ H+ನ ಕೊಡ್ತಪ್ಪ ಅಂದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯಸಿಡ್. HCl H ಕೊಡ್ತೈತಿ, H+Cl-, ಹೌದಾ, H2SO4, HNO3, ಹೌದಾ, HClO3. ಸೊ ದೀಸ್ ಆರ್ ಆಲ್ ಏನ್ರಿ ವಾಟ್ ಆ್ಯಸಿಡ್ಸ್, ರೈಟ್, ಆಫ್ ಏನ್ರಿ B5H9, B4H10, B6H10 ಆ್ಯಂಡ್ B10H14 ಅಂತ ಹೇಳ್ಯಾರ ಅವರು. ಸೊ ಇದರಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಆ್ಯಸಿಡಿಟಿ ಕೇಳಿದ್ದಾರೆ ಅವರು. ಓಕೆ, ಸೊ ಫಸ್ಟಿಗೆ ನಾವೇನು ಮಾಡೋಣ್ರಿ, ನೀವು ಬಿಡಿಸ್ಕೋಬೋದು. ಎಸ್ ಅಂದ್ರೆ ಏನು ರೀ, ನೀವು ಸಾಲ್ವ್ ಮಾಡ್ಬೋದು. ಇಲ್ಲಿ ಇನ್ನೂ ಸ್ವಲ್ಪ ಎಕ್ಸಾಂಪಲ್ ಬರ್ತವೆ. ಲೆಟ್ಸ್ ಸಿ B5H9. B5H9 ಅಂದರೆ ಎಷ್ಟು ಡಿಫ್ರೆನ್ಸ್ ಆಕೈತೆ ನೋಡ್ರಿ, 5, 6, 7, 8, 9, 4 ಮೇಲೆ ಬಿಡಿಸಿದ್ವಲ್ಲ ಸೇಮ್. ಅಂದರೆ B5H5+4 ಅಂದರೆ ಯಾವ್ದ್ರಿ ಇದು, ನೀಡೋ, ಹೌದಾ. ಇಲ್ಲಿ ಬನ್ನಿ 4 ಐತಿ, ಇದನ್ನೂ ನಾ 4 ಮಾಡ್ಕೋತೀನಿ. 5, 6, 7, 8, 9, 10 ಇಟ್ ವಿಲ್ ಬಿ 6 ಅಂದರೆ B4H4+6 ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಏನಕ್ಕೈತ್ರಿ ಅದು, ದಟ್ ಈಸ್ ಅರ್ಕೆನೋ. 6 ಆಕೈತ್ರಿ, ಅಂದರೆ 2 ಕ್ಲೋಸೋ, 4 ನೀಡೋ, 6 ಅರ್ಕೆನೋ. ನೆಕ್ಸ್ಟ್ ಬರ್ರಿ B6 ವಾಟ್ H10 ಅಂದರೆ ಏನಿರೋದು, B6H10 ಅಂದರೆ 6, ಹಿಯರ್ ಆಲ್ಸೋ 6, B6H6 ಅಂದರೆ B6H6+4, ಹೌದಾ. 10 ಕೊಟ್ಟಿದ್ದಾರೆ, 6+4 ಇಟ್ ವಿಲ್ ಬಿ 10. ಸೊ ಇಟ್ ವಿಲ್ ಬಿ ನೀಡೋ. 4 ಅಂತ ಬಂತು, 2 ಅಂತ ಬಂದಿದ್ರೆ ಕ್ಲೋಸ್ ಆಗ್ತಿತ್ತು, 6 ಅಂತ ಬಂದಿದ್ರೆ ಅರ್ಕೆನ್ ಆಗ್ತಿತ್ತು, ರೈಟ್. ದೆನ್ ನೆಕ್ಸ್ಟ್ ವಿಲ್ ಬಿ 8 ಅಂದರೆ ಹೈಪೋ. ದೆನ್ ಇಲ್ಲಿ ನೋಡ್ರಿ B10H10 ಆಗ್ತೈತಿ, ದೆನ್ 4, ದೆನ್ ದಿಸ್ ಇಸ್ ಆಲ್ಸೋ ನೀಡೋ. ಸೊ 3 ಆರ್ ನೀಡೋ ಕ್ಲಸ್ಟರ್ಸ್ ಆ್ಯಂಡ್ ಓನ್ಲಿ 1 ಈಸ್ ಅರ್ಕೆನೋ ಕ್ಲಸ್ಟರ್ಸ್, ಹೌದಾ. ಸೊ ಹಿಂಗಂದಾಗ ನಮ್ಗೆ ಏನು ಅನ್ಸ್ಬಿಡ್ತೈತೆ ರೀ, ಈ ಅರ್ಕೆನೋ ದೊಡ್ಡದೈತಪ್ಪ ಅಂದ್ರೆ ಅರ್ಕೆನೋ ವಿಲ್ಸ್ ಬರೈತಿ. ಸೊ ಇದನ್ನು ನಮ್ಗೆ ಏನಿರ್ಬೋದು ರೀ, ಆನ್ಸರ್ ಇರ್ಬೋದು ಅಂತ ಅನಿಸುತ್ತೆ. ಹಾಗಿಲ್ಲ ರೀ, ಹೆಂಗಿತ್ತಪ್ಪ ಅಂದರೆ ಎಸಿಡಿಟಿ ಯಾವ್ದು ಇನ್ಕ್ರೀಸ್ ಆಗ್ತೈತಪ್ಪ ಅಂದರೆ ಫಾರ್ ದಿ ಹೈಯರ್ ಬೋರೆನ್ಸ್. ಹೆಂಗೆ ಬೋರೆನ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಿತ್ತು ಇದು ನೋಡ್ಬೇಕು ನಾವು. ನಂಬರ್ ಆಫ್ ಬೋರೆನ್ ಅಟಮ್, ಹೌ ದಿ ಬೋರೆನ್ ಅಟಮ್ ಇನ್ಕ್ರೀಸಸ್ ಆಸಿಡಿಟಿ ವಿಲ್ ಇನ್ಕ್ರೀಸಸ್. ಓಕೆ, ಸೊ ನೋಡ್ರಿ ಆನ್ಸರಲ್ಲಿ B6 ಫಸ್ಟ್ ಕೊಟ್ಟಿದ್ದಾರೆ, ರಾಂಗ್. B5 ಫಸ್ಟ್ ಕೊಟ್ಟಿದ್ದಾರೆ, ರಾಂಗ್. ಹಿಯರ್ ಆಲ್ಸೋ B6 ಫಸ್ಟ್ ಕೊಟ್ಟಿದ್ದಾರೆ, ರಾಂಗ್. ಸೊ ಆನ್ಸರ್ ವಿಲ್ ಬಿ B, ದಟ್ ಈಸ್ B10, ದೆನ್ B6, ದೆನ್ B5, ದೆನ್ B4, ಹೌದಾ. ಸೊ ಆನ್ಸರ್ ವಿಲ್ ಬಿ B. ಇದನ್ನು ನಾವು ಇನ್ನೂ ಸ್ವಲ್ಪ ಡೆಪ್ತಾಗಿ ನೋಡೋಕೆ ಹೋದರೆ ಸ್ವಲ್ಪ ಇಲ್ಲಿ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬಿಕಾಸ್ ಈ ಸರೌಂಡಿಂಗ್ ಕೇಳಬಹುದು, ಅದನ್ನು ಬಿಟ್ಟು ಬೇರೆ ರೀತಿ ಕೇಳಬಹುದು ಅದೇ ಕ್ವಶನ್ ಮೇಲೆ, ಹೌದಾ. ಬನ್ನಿ, ಬ್ರಾನ್ಸೆಡ್ ಆ್ಯಸಿಡ್ ಅಂದರೆ ಏನಪ್ಪ ಅಂದರೆ ಇಟ್ ವಿಲ್ ಡೊನೇಟ್ ದಿ ಪ್ರೋಟಾನ್, ಇಟ್ ಈಸ್ ಎ ಪ್ರೋಟಾನ್ ಡೋನರ್. ಅಂದರೆ ಪ್ರೋಟಾನ್ ಡೋನರ್ ಅಂದರೆ ಏನಿರ್ಬೇಕಿರೋದು, ಇಟ್ ವಿಲ್ ಹ್ಯಾವ್ ದಿ ವಾಟ್ ಎಲೆಕ್ಟ್ರಾನ್ ರಿಚ್, ಸಾರಿ ಪ್ರೋಟಾನ್ ರಿಚ್ ಇರಬೇಕಿರೋದು. ಎಸ್, ಪ್ರೋಟಾನ್ ರಿಚ್ ಇರಬೇಕು, ದೆನ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರಬೇಕು. ಏನಿರ್ಬೇಕು ರೀ, ಪ್ರೋಟಾನ್ ರಿಚ್ ಆ್ಯಂಡ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರಬೇಕು, ಕರೆಕ್ಟಾ. ಸೊ ಹೈಯರ್ ಬೋರೆನ್ ಜಾಸ್ತಿ ಆದಾಗೆ ಹೈಡ್ರೋಜನ್ನು ಜಾಸ್ತಿ ಆಗ್ತವೆ. ಎಸ್, ಓಕೆ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಲಿವಿಸ್ ಆ್ಯಸಿಡ್. ಓಕೆ, ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಲಿವಿಸ್ ಆ್ಯಸಿಡ್. ಅಂದರೆ ಇವೇನ್ರಿ ಎಲೆಕ್ಟ್ರಾನ್ ಎಕ್ಸೆಪ್ಟರ್, ಅಂದರೆ ಅದ್ರ ಕಡೆ ಎಲೆಕ್ಟ್ರಾನ್ ಸಂಖ್ಯೆ ಕಡಿಮೆ ಇರ್ತೈತಿ, ಅದು ಎಲೆಕ್ಟ್ರಾನ್ನ ಎಕ್ಸೆಪ್ಟ್ ಮಾಡ್ಕೋತೈತಿ ಅಂತ ಅರ್ಥ. ನೆಕ್ಸ್ಟ್ ಬರ್ರಿ, ಹೈಯರ್ ಬೋರೆನ್ಸ್ ವಿಲ್ ಬಿಹೇವ್ ಆಸ್ ಎ ಬ್ರಾನ್ಸ್ಟೆಡ್ ಆ್ಯಸಿಡ್, ಹೌದಾ. ಸೊ ಈಗ ಜಸ್ಟ್ ನೋಡಿದ್ವಿ ನಾವು ಇನ್ ದ ಎಕ್ಸಾಂಪಲ್, ಹೈಯರ್ ಬೋರೆನ್ಸ್ ವಿಲ್ ಬಿಹೇವ್ ಆಸ್ ಎ ಬ್ರಾನ್ಸ್ಟೆಡ್ ಆ್ಯಸಿಡ್. ಓಕೆ, ನೆಕ್ಸ್ಟ್ ಬನ್ನಿ, ಎದಕ್ಕೆ ಬಿಹೇವ್ ಮಾಡ್ತಾವಪ್ಪ ಅಂದರೆ ಬಿಕಾಸ್ ದೇ ಹ್ಯಾವ್ 3 ಸೆಂಟರ್ಡ್ 2 ಎಲೆಕ್ಟ್ರಾನ್ಸ್. 3 ಸೆಂಟರ್ ಇದ್ದರೂ ಅದ್ರ ಕಡೆ ಎಷ್ಟಿರ್ತಾವೆ ರೀ, ಓನ್ಲಿ 2 ಎಲೆಕ್ಟ್ರಾನ್ಸ್ ಇರ್ತಾವೆ. ಹಾಗಾಗಿ ಅಲ್ಲಿ ಏನಿರ್ತೈತಿ ರೀ, ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರ್ತೈತಿ. ಎಸ್, ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರೋ ಕಾರಣ ಅವೇನು ಮಾಡ್ತಾವ್ರಿ, ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡಿಕೊಂಡು ತಮ್ಮನ್ನು ತಾವು ಲಿವಿಸ್ ಆ್ಯಸಿಡ್ ಆರ್ ಎಲ್ಸ್ ಬ್ರಾನ್ಸ್ಟೆಡ್ ಆ್ಯಸಿಡ್ ಅಂತ ಅವು ಹೇಳ್ತಾವ್ತಾರೆ ರೀ. ಎಸ್, ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ದಟ್ ಈಸ್ ಲಿವಿಸ್ ಆ್ಯಸಿಡ್,
ಇಲ್ಲಿ ನಾವು ಪ್ರೋಟಾನ್ ಬಗ್ಗೆ ಮಾತಾಡಿದ್ರೆ ದಟ್ ಈಸ್ ಬ್ರೌನ್ ಸ್ಟೇಟ್, ಡೋಂಟ್ ಗೆಟ್ ಕನ್ಫ್ಯೂಸ್. ಓಕೆ, ನೆಕ್ಸ್ಟ್ ಬನ್ನಿ, ಡಿಪ್ರೋಟೋನೇಷನ್ ಇಲ್ಲಿ ಬಂತು ನೋಡ್ರಿ. ದಿಸ್ ಇಸ್ ಕಾಲ್ಡ್ ಬ್ರೌನ್ ಸ್ಟೇಟ್ ಆಸಿಡ್, ದಿಸ್ ಇಸ್ ಫಾರ್ ಲಿವಿಸ್ ಆಸಿಡ್. ಓಕೆ, ಡಿಪ್ರೋಟೋನೇಷನ್ ಇನ್ ಪ್ರೆಸೆನ್ಸ್ ಆಫ್ ವಾಟ್ ಸ್ಟ್ರಾಂಗ್ ಬೇಸಸ್. ಸ್ಟ್ರಾಂಗ್ ಬೇಸ್ ಹಾಕಿದ್ರೆ ನೀವು ಏನು ಹಾಕಿತಿರೋದು ಡಿಪ್ರೋಟೋನೇಟ್ ಆಕೈತಿ. ಜಸ್ಟ್ ಲೈಕ್ BnHm ನೋಡ್ರಿ. ಈಗ ಒಂದು ಎಮ್ ಅಂದರೆ ದಿಸ್ ಈಸ್ ಅಟಮ್ಸ್ ಆಫ್ ಅಂದರೆ ಯೂನಿಟ್ಸ್ ಆಫ್ ಹೈಡ್ರೋಜನ್, ಎನ್ ಅಂದರೆ ಯೂನಿಟ್ಸ್ ಆಫ್ ಬೋರಾನ್. ಇದನ್ನೇನಾದ್ರು ನಾವು ಡಿಸೋಸಿಯೇಟ್ ಮಾಡಿರಿ BnHm-1 ಅಂದರೆ ಇಲ್ಲಿ ಏನಾಗ್ತೈತಿ ರೀ, ಒಂದು ಹೈಡ್ರೋಜನ್ನು ಹೊರಗಡೆ ಹೋಗ್ತೈತಿ ಅಂತ ಅರ್ಥ. ಎಸ್, ದಟ್ ಈಸ್ ಕಾಲ್ಡ್ ಡಿಪ್ರೋಟೋನೇಷನ್. ನೆಕ್ಸ್ಟ್ ಬನ್ನಿ, ಬೋರಾನ್ಸ್ ಆರ್ ಆಲ್ಸೋ ಹೈಲಿ ಆಕ್ಸೋಫಿಲಿಕ್. ಫಿಲಿಕ್ ಅಂದರೆ ಏನ್ರಿ, ಲವರ್. ಹೌದಾ, ಫೋಬಿಕ್ ಅಂದರೆ ಹೀಟರ್, ಫಿಲಿಕ್ ಅಂದರೆ ಲವರ್, ಎಲೆಕ್ಟ್ರೋಫೈಲ್ ಅಂದಾಗೆ. ಹೌದಾ, ಆಕ್ಸೋಫಿಲಿಕ್ ಅಂದರೆ ಆಕ್ಸಿಜನ್ನ ಇವೇನು ಮಾಡ್ತಾವ್ರಿ, ಇಷ್ಟಪಡ್ತಾವು ಅಂತ. ಅಂದರೆ ಏನು ಅರ್ಥ ರೀ, ಆಕ್ಸಿಜನ್ನ ಇಷ್ಟಪಡ್ತಾವಪ್ಪ ಅಂದರೆ ಸ್ಟ್ರಾಂಗ್ ಅಫಿನಿಟಿ ಟು ಫಾರ್ಮ್ ಬಾಂಡ್ ವಿತ್ ಆಕ್ಸಿಜನ್ ಅಟಮ್. ಹೌದಾ, ಇವೇನು ಮಾಡ್ತಾವ್ರಿ, ಆಕ್ಸಿಜನ್ ಅಟಮ್ ಕೂಡ ಜಾಸ್ತಿ ಬಾಂಡ್ ಮಾಡ್ಕೋಕೆ ಇಷ್ಟಪಡ್ತಾವು. ಸೊ ದ್ಯಾಟ್ ಕಾಲ್ಡ್ ಆಸ್ ಆಕ್ಸೋಫಿಲಿಕ್ ನೇಚರ್ ಇರ್ತಾವು. ಓಕೆ, ದೆನ್ ನೋಡ್ರಿ ಇಲ್ಲಿ ಸ್ಟ್ರಾಂಗೆಸ್ಟ್ ನೋನ್ ಆಸ್ ಬ್ರೌನ್ ಸ್ಟೇಟ್ ಆಸಿಡ್. ಹೌದಾ, ಅಂದರೆ ಆ್ಯಸಿಡ್ನಲ್ಲಿ ಭಾಳ ಸ್ಟ್ರಾಂಗ್ ಅಂದರೆ ದಟ್ ಈಸ್ ಕಾರ್ಬೋರೇನ್, ಕಾರ್ಬನ್ ಕಂಟೈನಿಂಗ್ ಬೋರೇನ್. ಅದರಲ್ಲೂ ಯಾವಪ್ಪ ಅಂದರೆ F11. ಈ ಫ್ಲೋರಿನ್ ಇರುವಂತಹ ಬೋರೇನು ವಿಚ್ ಕಂಟೈನ್ ಕಾರ್ಬನ್ ಆಟಮ್, ದಟ್ ಈಸ್ ಕಾರ್ಬೋರೇನ್. ಇದೆಷ್ಟು ಸ್ಟ್ರಾಂಗ್ಪ ಅಂದರೆ ದಿಸ್ ಈಸ್ ಸ್ಟ್ರಾಂಗರ್ ದೆನ್ HCl. ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗಿಂತ ಇದೇನ್ರಿ ಇದು ಭಾಳ ಸ್ಟ್ರಾಂಗ್ ಇರ್ತೈತಿ. ಓಕೆ, ಆ್ಯಂಡ್ ದೆನ್ ದೇ ಪ್ರೋಟೋನೇಟ್ ಅಲ್ಕೀನ್ ಆಲ್ಸೋ. ನೋಡ್ರಿ, ಅಲ್ಕೇನ್ಸ್ನ ಏನಾದರೂ ಪ್ರೋಟೋನೇಟ್ ಮಾಡಬೇಕಪ್ಪ ಅಂದರೆ ನಮ್ಗೇನು ಬೇಕು ರೀ, ಹೈಡ್ರೋಜನೇಷನ್ ರಿಯಾಕ್ಷನ್ ಮಾಡ್ತೇವೆ. ಹೌದಾ, ದೆನ್ ಒಂದು ಕೆಟ್ಲಿಸ್ಟ್ ಬೇಕು. ಎಸ್, ಸೊ ವಿಲ್ಕಿನ್ಸನ್ ಕೆಟ್ಲಿಸ್ಟ್ ಐತಿ. ಸೊ ಈ ಥರ ನಾವು ಭಾಳ ರೀತಿ ಕಲ್ತೇವೆ ರೀ. ಅಲ್ಕೇನ್ಸ್ನ ಈಸಿಯಾಗಿ ನಾವು ಏನು ಮಾಡೋಕೆ ಬರೋಂಗಿಲ್ಲ ರೀ, ಹೈಡ್ರೋಜನೇಷನ್ ಮಾಡೋಕೆ ಬರೋಂಗಿಲ್ಲ. ಬಸ್ ದೇ ಕ್ಯಾನ್ ಹೈಡ್ರೋಜನೇಟ್ ವಾಟ್ ಅಲ್ಕೇನ್ಸ್ ಆಲ್ಸೋ ಅಟ್ ರೂಮ್ ಟೆಂಪ್ರೇಚರ್. ಹೌದಾ, ಸೊ ದ್ಯಾಟ್ ಮಚ್ ಸ್ಟ್ರಾಂಗ್ ದೇ ಆರ್. ಯಾವ್ರಿ, ಕಾರ್ಬೋರೇನ್ಸ್. ಸೊ ಇದು ನೆನ್ಪಿಟ್ರಿ ನಿಮ್ಗೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ರಿ, ಬೋರೇನ್ ವಾಟರ್ ಅಡಾಪ್ಟ್ ಮಾಡ್ಕೋಬೋದು. ಅಂದ್ರೇನ್ರಿ, ಬೋರೇನು ಮತ್ತು ವಾಟರ್ ಮಾಲಿಕ್ಯೂಲು ಎರಡು ಕಂಬೈನ್ ಆಗಿಬಹುದು ಅಂತ ಹೇಳ್ತಾರೆ ರೀ. ಹೆಂಗಪ್ಪ ಅಂದರೆ ಇದೇನ್ರಿ, ಇದು ಲಿವಿಸ್ ಆಸಿಡು, ಯಾವ್ದು ಬೋರೇನು ಅಂದ್ರೆ ಏನ್ರಿ ಇದು, ದಿಸ್ ಈಸ್ ವಾಟ್ ಎಲೆಕ್ಟ್ರೋಫೈಲ್. ನ್ಯೂಕ್ಲಿಯೋಫೈಲ್ ಅಂದರೆ ವಾಟರ್ ಕಡೆ ಏನಿರ್ತಾವೆ ರೀ, ಆಕ್ಸಿಜನ್ ಕಡೆ ಲೋನ್ ಪೇರ್ಸ್ ಇರ್ತಾವೆ. ಆ ಲೋನ್ ಪೇರ್ಸಿಂದ ಈ ಎಲೆಕ್ಟ್ರೋಫೈಲ್ ಅಟ್ಯಾಕ್ ಮಾಡಿ ಅದೇನಾಗ್ತೈತೆ ರೀ, ಈ ಥರ ಬಾಂಡಿಂಗ್ ಮಾಡ್ಕೋತೈತಿ. ಎಸ್, BH3 ಈಸ್ ಬಾಂಡಿಂಗ್ ವಿತ್ H2O ವಿಚ್ ವಿಲ್ ಬಿ ಅ ಮೋಸ್ಟ್ ಪವರ್ಫುಲ್ ಬ್ರೌನ್ ಸ್ಟೇಟ್ ಆಸಿಡ್. ಸೊ ಅದನ್ನು ನೋಡೋಕೆ ಬಂದರೆ ಅಂದರೆ ನೋಡ್ರಿ, ಲೀಸ್ಟ್ ಆಸಿಡ್ ಅಂದರೆ ಇವು ಮೂರು ಕಂಪ್ಯಾರಿಸನಲ್ಲಿ ಲೀಸ್ಟ್ ಅಂದರೆ ಯಾವ್ದು ರೀ, ಸಿಂಪಲ್ ಬೋರೇನ್ ಅಡಾಪ್ಟ್ಸ್, ದಟ್ ಈಸ್ BH3 H2O. ಇದಾದಮೇಲೆ ಇದಕ್ಕಿಂತ ಸ್ಟ್ರಾಂಗ್ ಯಾವ್ದಪ್ಪ ಅಂದ್ರೆ ಫ್ಲೋರಿನೇಟೆಡ್ ಬೋರೆನ್ಸ್ ಅಂದರೆ ಯಾವ್ದು ರೀ, C6H5 ಥ್ರೈಸ್ BH2O. ದೀಸ್ ಆರ್ ವಾಟ್ ಏನ್ರಿ, ಇವು ಫ್ಲೋರಿನೇಟೆಡ್ ಬೋರೆನ್. ಇವು ಏನ್ರಿ, ದೀಸ್ ಆರ್ ಮೋಸ್ಟ್ ಅಸಿಡಿಕ್. ಇದಕ್ಕಿಂತ ಮೋರ್ ಅಸಿಡಿಕ್ ಅಂದರೆ ದಟ್ ಈಸ್ ಕಾರ್ಬೋರೇನ್. ಕಾರ್ಬೋರೇನ್ ಎಷ್ಟು ಸ್ಟ್ರಾಂಗ್ ಇರ್ತಾವಪ್ಪ ಅಂದರೆ ದೋಸ್ ಆರ್ ಮೋರ್ ಸ್ಟ್ರಾಂಗರ್ ದೆನ್ HCl. ಓಕೆ, ಸೊ ಫಸ್ಟ್ ಮೋಸ್ಟ್ ಆಸಿಡಿಕ್ ಯಾವ್ದು ರೀ, ಕಾರ್ಬೋರೇನ್ಸ್. ಇದನ್ನು ಕೇಳ್ಬೋದು ರೀ. ಎಸ್, ದಿಸ್ ಈಸ್ ಆಲ್ಸೋ ಕ್ಯಾನ್ ಬಿ ಅ ಫ್ರೇಮ್ ಅ ಕ್ವಶನ್. ಈ ಸಲ ಕ್ವಶನ್ ಆಗ್ಬೋದು. ಓಕೆ, ಸೊ ದಿಸ್ ಪೇಜ್ ಈಸ್ ವೆರಿ ಇಂಪಾರ್ಟೆಂಟ್. ಇದೇನು ಮಾಡ್ತೈತಿ ರೀ, ಆ್ಯಸಿಡಿಟಿ ಬಗ್ಗೆ, ಬೇಸಿಸಿಟಿ ಬಗ್ಗೆ ಏನು ಮಾಡ್ತೈತಿ ರೀ, ಇದು ಹೇಳ್ತಾ ಹೋಗ್ತೈತಿ. ಎಸ್, ಬೇಸಿಕ್ ಇರಂಗಿಲ್ಲ ರೀ ಇವು. ಓಕೆ, ಬಿಕಾಸ್ ಇವು ಕಡೆ ಎಲೆಕ್ಟ್ರಾನ್ ಇರಂಗಿಲ್ಲ. ದೆನ್ ಇದು ಹೆಂಗೆ ಇದು ಮಾಡ್ಕೋಬೋದು ರೀ, ಎಲೆಕ್ಟ್ರಾನ್ ಹೆಂಗೆ ಡೊನೇಟ್ ಮಾಡ್ಬೋದು. ಎಸ್, ಹೌದಾ. ಸೊ ದೀಸ್ ಆರ್ ನಾಟ್ ಅ ಬೇಸಿಕ್, ರೈಟ್. ಸೊ ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ವಿಲ್ ಬಿ ಕಾರ್ಬೋರೇನ್ಸ್. ಸೊ ಇಷ್ಟೆಲ್ಲ ಮಾತಾಡಿದ್ವಲ್ರಿ ನಾವು ಕಾರ್ಬೋರೇನ್ ಬಗ್ಗೆ. ದೆನ್ ವಾಟ್ ಆರ್ ಕಾರ್ಬೋರೇನ್, ಅವು ಹೆಂಗೆ ಫಾರ್ಮ್ ಆಗ್ಯಾವು, ಆ ಕ್ಲಸ್ಟರ್ಸ್ ಹೆಂಗೆ ಅದಾವ ರೀ, ಹೌ ಟು ಕ್ಯಾಲ್ಕುಲೇಟ್ ದೆಮ್ ಅಂತ ನೋಡಕ್ಕೆ ಹೋಗೋಣ. ಎಸ್, ಸೊ ಕಾರ್ಬೋರೇನ್ಸ್ ಅಂದ್ರೆ ಏನ್ರಿ, ದೀಸ್ ಆರ್ ದಿ ಕಾಂಬಿನೇಷನ್ ಆಫ್ ಕಾರ್ಬನ್, ಬೋರೆನ್ಸ್ ಆ್ಯಂಡ್ ಹೈಡ್ರೋಜನ್ ಕ್ಲಸ್ಟರ್ಸ್. ಇದ್ರಾಗ ಹೆಂಗಿರ್ತೈತಿ ರೀ, ಒಂದು ಕಾರ್ಬನ್ ಇರ್ತೈತಿ ಮತ್ತು ಬೋರೆನ್ ಇರ್ತೈತಿ ಮತ್ತು ಹೈಡ್ರೋಜನ್ ಇರ್ತೈತಿ. ಓಕೆ, ಇವು ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಒಂದು ಕಾರ್ಬನ್ ಅಂದರೆ ಎಷ್ಟು ಎಲೆಕ್ಟ್ರಾನ್ ಇರ್ತಾವೆ ರೀ, ದೇರ್ ವಿಲ್ ಬಿ 6 ಎಲೆಕ್ಟ್ರಾನ್ಸ್. ಹೌದಾ, ದೆನ್ ಒಂದು ಬೋರೆನ್ ಅಂದರೆ 5 ಎಲೆಕ್ಟ್ರಾನ್ಸ್. ಸೊ ಏನಾಯ್ತು ರೀ, ಒಂದು ಎಲೆಕ್ಟ್ರಾನ್ ಕಡಿಮೆ ಆಯಿತು. ಅದಕ್ಕಾಗಿ ಅದನ್ನು ಈಕ್ವಲ್ ಮಾಡಬೇಕಪ್ಪ ಅಂದರೆ ಒಂದು ಹೈಡ್ರೋಜನ್ ಬೇಕು ವಿಚ್ ಕಂಟೇನ್ 1 ಎಲೆಕ್ಟ್ರಾನ್. ಸೊ 1 ಕಾರ್ಬನ್ ವಿಚ್ ಹ್ಯಾಸ್ 6 ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು BH ಮಾಲಿಕ್ಯೂಲ್. ಅಂದರೆ ಏನಿರ್ತೈತೆ ರೀ, ಒಂದು ಕಾರ್ಬನ್ನಿಗೆ ದಟ್ ಈಸ್ ಈಕ್ವಲೆಂಟ್ ಟು BH
ಕಂಪೌಂಡ್ ಹೌದಾ. ಬಿ ಎಚ್ ಅಂತಂದರೆ 6 ಎಲೆಕ್ಟ್ರಾನ್ಸ್ ಆಕೈತಿ, 5 + 1, ಸೊ 1 ಕಾರ್ಬನ್ ಈಸ್ ಈಕ್ವಲ್ ಟು ಬಿ ಎಚ್ ಅಂತ ಅರ್ಥ. 2 ಕಾರ್ಬನ್ ಅಂದರೆ 2 ಮೋಲ್ ಆಫ್ ಬಿ ಎಚ್ ಅಂದರೆ 2 ಬಿ 2 ಎಚ್ ಹೌದಾ. ಎಸ್ ಬನ್ನಿ, ಅಂದರೆ 2 ಬಿ 2 ಎಚ್ ಅಂದರೆ 12 ಎಲೆಕ್ಟ್ರಾನ್ಸ್, 2 ಕಾರ್ಬನ್ ಅಂದರೆ 12 ಎಲೆಕ್ಟ್ರಾನ್ಸ್ ಹೌದಾ. 5 + 5 10 + 2 ದಟ್ ಈಸ್ 12. ಸೊ ಸೇಮ್ ಇದೆ ನೋಡು ಬರಲಿ, C2 B6H8 ಅಂತ ಕೊಟ್ಟಾರೆ ನಮಗೊಂದು. ಎಸ್, ಸೊ 1 ಕಾರ್ಬನ್ ಅಂದರೆ 1 ಬಿ ಎಚ್ ಹೌದಾ. ದೆನ್ 2 ಕಾರ್ಬನ್ ಅಂದರೆ 2 ಬಿ ಎಚ್ ರೈಟ್. ಸೊ ಈಗ ಎಷ್ಟು ಕೊಟ್ಟಾರೆ ಅವರು, B6H8. ಸೊ 2 ಬೋರೇನ್ ಇದಕ್ಕೆ ಆ್ಯಡ್ ಮಾಡೋಣ, 2 ಹೈಡ್ರೋಜನ್ ಇದಕ್ಕೆ ಆ್ಯಡ್ ಮಾಡೋಣ, ಏನಾಯ್ತು ಅದು B6 ಇದಿದು B8 H8 ಆಗಿ +2 ರೈಟ್. ಸೊ ಏನಾಗ್ಬಿಡ್ತು ನಮಗೆ, ಬ್ಯಾಲೆನ್ಸ್ ಆಗ್ಬಿಡ್ತು B8 H8 +2 ರೈಟ್. ಇನ್ನು ಆಡಿದ ತಕ್ಷಣ ಆ್ಯಡ್ ಮಾಡಿದ ತಕ್ಷಣ ಏನಾಯ್ತು ಅದು ಬ್ಯಾಲೆನ್ಸ್ ಆಗ್ಬಿಡ್ತು. ಸೊ ನೌ ಇಟ್ ಈಸ್ B8 ವಾಟ್ H8 +2 ರೈಟ್. ಸೊ ಏನ್ರಿ ಇದು B8 H8 +2 ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಕ್ಲೋಸೋ, ಅಂದರೆ BnHn +2 ಅಂತ ಅರ್ಥ. ಸೇಮ್ ಹಾಗೆ ಹೆಂಗೆ ಮಾಡಿದ್ವಿ ರೀ, ಫಸ್ಟ್ ಕ್ಲೋಸೋ, ನೆಕ್ಸ್ಟ್ ನೀಡೋ, ನೆಕ್ಸ್ಟ್ ಅರ್ಕೆನೋ, ನೆಕ್ಸ್ಟ್ ವಾಟ್ ಈ ಥರನೇ ನಮ್ಗೆ ಏನು ಬರ್ತಾ ಹೋಗ್ತೈತಿ, ಹೈಪೋ ಬರ್ತೈತಿ. ಸೊ ಈ ಥರ ನಮ್ಗೆ ಏನಾಗ್ತೈತಿ ರೀ, ಬರ್ತಾ ಹೋಗ್ತವೆ. ನೆಕ್ಸ್ಟ್ ಬನ್ನಿ, ದಟ್ ಈಸ್ ನಥಿಂಗ್ ಬಟ್ C4B5 ವಾಟ್ H9. ನೆಕ್ಸ್ಟ್ ಏನು ರೀ, C4B5H9. ಇಲ್ಲೇನಾಗ್ತೈತೆ ರೀ, C4 ಅದಾವು ಹೌದಾ. ಸೊ ನಾನು ಇದಕ್ಕೆ 4 ಆ್ಯಡ್ ಮಾಡ್ತೀನಿ, ಇದಕ್ಕೆ 4 ಆ್ಯಡ್ ಮಾಡ್ತೀನಿ. ದೆನ್ ವಾಟ್ ವಿಲ್ ಹ್ಯಾಪನ್ಸ್, B9 ಹೌದಾ, B9H13 ಬಿಕಾಸ್ 4 ಆ್ಯಡ್ ಮಾಡ್ತೀನಿ, 9 + 4 ಇಟ್ ವಿಲ್ ಬಿ 13 ಹೌದಾ. ಸೊ B9H13 ಇಟ್ ವಿಲ್ ಬಿ ವಾಟ್, 2 ಈಕ್ವಲ್ ಮಾಡ್ಬೇಕಂದ್ರೆ ಏನು ಬರ್ತೈತೆ ರೀ, B9H9 + 4 ಹೌದಾ. ಸೊ ಇಟ್ ವಿಲ್ ಬಿ ವಾಟ್, BnHn +4 ಅಂದರೆ BnHn +4 ಅಂದರೆ ದಟ್ ಈಸ್ ನಥಿಂಗ್ ಬಟ್ ನೀಡೋ, ದಟ್ ಈಸ್ ನಥಿಂಗ್ ಬಟ್ ನೀಡೋ ಕ್ಲಸ್ಟರ್. ಎಸ್, ಸೊ ಈಗ ಇನ್ನೇನು ಯಾವ್ದನ್ನು ನೋಡ್ರಿ, ದಟ್ ಈಸ್ ನೋಟ್ ದ್ಯಾಟ್ ಕಾರ್ಬೋರೆನ್ಸ್ ಲೈಕ್ CH-B11 ವಾಟ್ F11 ಓಕೆ, ದೀಸ್ ಆರ್ ವೆರಿ ಮಚ್ ಅಸಿಡಿಕ್. ಎಷ್ಟು ಅಸಿಡಿಕ್ ಪಾ ಅಂದರೆ ವಿಲ್ ಬಿ ಮೋರ್ ಅಸಿಡಿಕ್ ದೆನ್ HCl. ಓಕೆ, ಈ ಪಾಯಿಂಟ್ನ ರಿಮೆಂಬರ್ ಮಾಡ್ಕೋರಿ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಹೌದಾ. ಬನ್ನಿ ನೆಕ್ಸ್ಟ್ ಏನೈತ್ರಿ, ಕೆಸೆಟ್ 2016ಗೆ ಕೇಳಿದ್ದು. ಎಸ್, ಏನು ಕ್ವಶನ್ಪ ಅಂದರೆ ದಿ ಮೋಸ್ಟ್ ಸಿಮೆಟ್ರಿಕಲ್ ಐಸೋಮರ್ ಆಫ್ ಕ್ಲೋಸೋ B10 C12 H12R ನೋಡ್ರಿ. ಅಂದರೆ ಕೇಳರಿಗೆ ಆಲ್ರೆಡಿ ಕ್ಲೋಸ್ ಒಂದು ಕೊಟ್ಟಾರ ನಮ್ಗೆ ಅವರು ಹೌದಾ. ಕನ್ಫರ್ಮ್ ಮಾಡಬೇಕು ಅಂದರೆ C2 ಅಂದ್ರೆ ಏನು ರೀ, B2 H2, ಇಲ್ಲಿ 2 ಆ್ಯಡ್ ಮಾಡ್ತೀನಿ, ಇಲ್ಲಿ 2 ಆ್ಯಡ್ ಮಾಡ್ತೀನಿ, 14 ಆಯಿತು, 12 ಆಯಿತು. ಸೊ ಇಟ್ ವಿಲ್ ಬಿ BnHn +2 ಹೌದಾ. ಇಟ್ ವಿಲ್ ಬಿ ಕ್ಲೋಸೋ. ಈಗಿನ ಕೇಳಾರವರು ಮೋಸ್ಟ್ ಸಿಮೆಟ್ರಿಕ್ ಅಂತ ಕೇಳಾರ ಹೌದಾ. ಸೊ ಇದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡಿಲ್ಲ. ಸೊ ದಿಸ್ ವಿಲ್ ಬಿ ವಾಟ್ ಎಕ್ಸ್ಟ್ರಾ ಪಾಯಿಂಟ್ ಫಾರ್ ಅಸ್. ಬನ್ನಿ ಡಿಸ್ಕಸ್ ಮಾಡೋಣ. ಏನಂತೈತ್ರಿ ಎ. ಓಕೆ, ಎ ಒಳಗೆ ಏನೈತ್ರಿ ನೋಡ್ರಿ, ಇಲ್ಲಿ 1,2 ಐಸೋಮರ್ ಕೊಟ್ಟಾರ, ಬಿ ಒಳಗೆ 1,7 ಐಸೋಮರ್, ಸಿ ಒಳಗೆ 1,12 ಐಸೋಮರ್ ಆ್ಯಂಡ್ ಡಿ ಒಳಗೆ 1,2 ಆ್ಯಂಡ್ 1,12 ಐಸೋಮರ್. ಓಕೆ, ಅಂದ್ರೆ ಏನು ರೀ ಇವು ಅಂದರೆ ದೀಸ್ ಆರ್ ದಿ ಕ್ಲಸ್ಟರ್ಸ್. 2 ಕೊಟ್ಟಾರ, 2 ಕಾರ್ಬನ್ ಎಸ್ ಹೌದಾ. ಸೊ 1 ಕಾರ್ಬನ್ ಕಂಟೇನ್ 6 ಐಸೋಮರ್ ಅಂತ ಇವರು ಹಂಗೆ ದೊಡ್ಡ ಸ್ಟ್ರಕ್ಚರ್ ಬರ್ತೈತ್ರಿ ಇದು. ಓಕೆ, 12 ಐಸೋಮರ್ಸ್, ಭಾಳ ಐಸೋಮರ್ಸ್ ಇರ್ತಾವ್ರಿ. ಓಕೆ, ಆ ಸ್ಟ್ರಕ್ಚರಲ್ಲಿ ಡಿಸ್ಕಸ್ ಮಾಡೋಕ್ಕಾಗಲ್ಲ, ಬಟ್ ಏನಿವು ಅಂತ ನಾವು ಡಿಸ್ಕಸ್ ಮಾಡ್ಬೋದು. ಏನಪ್ಪ ಅಂದರೆ 1 2 ಅಂದರೆ ಅಲ್ಲೇ ಆಜುಬಾಜು ಇರ್ತಾವೆ. ಸೊ ದಿಸ್ ಈಸ್ ಅಡ್ಜಸೆಂಟ್, ದಿಸ್ ಈಸ್ ಆರ್ಥೋಕಾರ್ಬಿನ್, ಸಾರಿ ಕಾರ್ಬಿನ್ ಅಲ್ಲ ಕಾರ್ಬೋರೇನ್, ಸಾರಿ ದೀಸ್ ಆರ್ ವಾಟ್ ಆರ್ಥೋಕಾರ್ಬೋರೇನ್. ಎಲ್ಲಿ 1 2 ಅಂದ್ರೆ ಏನು ರೀ, ಅಡ್ಜಸೆಂಟ್ ಇರ್ತಾವೆ. ಎಸ್, ನೆಕ್ಸ್ಟ್ ಬರ್ರಿ 1 7 ಅಂದ್ರೆ ಏನು ರೀ, ಸಪ್ರೇಟೆಡ್, ಸ್ವಲ್ಪ ಏನು ರೀ ದೂರ, ಸಪ್ರೇಟೆಡ್ ಬೈ 1 ಬೋರೇನ್. ಮಿಡ್ಲ್ 1 ಬೋರೇನ್ ಇರ್ತೈತಿ ರೀ, ಈ ಕಡೆ 1 ಬೋರೇನ್, ದೆನ್ ಮಿಡ್ಲ್ 1 ಬೋರೇನು, ನೆಕ್ಸ್ಟ್ ಡೇ 1 ಬೋರೇನ್, ದಟ್ ಈಸ್ ಸಪ್ರೇಟೆಡ್ ಬೈ ಓನ್ಲಿ 1 ಬೋರೇನ್, ದಟ್ ಈಸ್ ಮೆಟಾಕಾರ್ಬೋರೇನ್. ಅದಕ್ಕೆ ಏನಂತಾರೆ ರೀ, ಮೆಟಾಕಾರ್ಬ್ ಬೋರೇನ್. ಅದೇ ನಾವೇನಾದರೂ 112 ಅಂತಂದರೆ ಕಂಪ್ಲೀಟ್ಲಿ ಅಪೋಸಿಟ್ ಟು ಟುಗೆದರ್, ಅಪೋಸಿಟ್ ಇದ್ದರೆ ದೆನ್ ಇಟ್ ಈಸ್ ಪ್ಯಾರಾಕಾರ್ಬೋರೇನ್. ಓಕೆ, ಇಫ್ ಏನಾದರೂ ಅಪೋಸಿಟ್ ಇದ್ದರೆ ದೆನ್ ಇಟ್ ಈಸ್ ಪ್ಯಾರಾಕಾರ್ಬೋರೇನ್. ನೋಡ್ರಿ, ಅರ್ಥ ಮಾಡ್ಕೊರಿ. 1 2 ಇದ್ದರೆ ಆರ್ಥೋ, 1 7 ಇದ್ದರೆ ಮೆಟಾ, 112 ಇದ್ದರೆ ಪ್ಯಾರಾ. ಓಕೆ, ದೆನ್ ಏನು ಕೇಳಾರೀಗ ಅವರು, ಮೋಸ್ಟ್ ಸಿಮೆಟ್ರಿಕಲ್ ಅಂತ ಕೇಳಿದ್ದಾರೆ. ಎಸ್, ಸೊ ಮೋಸ್ಟ್ ಸಿಮೆಟ್ರಿಕಲ್ ಅಂತಂದರೆ ಹೆಂಗಿರ್ತೈತಿ ಅಂತಂದರೆ ನೋಡ್ರಿ ಇಲ್ಲಿ. ಸೊ ನಮ್ಗೆ ಗೊತ್ತು ಪ್ಯಾರಾ ವಿಲ್ ಬಿ ಮೋರ್ ಸ್ಟೇಬಲ್ ಆ್ಯಂಡ್ ಇಟ್ ಈಸ್ ಎ ಮೋಸ್ಟ್ ಸಿಮೆಟ್ರಿಕಲ್. ದೆನ್ ಇನ್ನೂ ಸ್ವಲ್ಪ ಕ್ವಶನ್ಸ್ ಅರೈಸ್ ಆಗ್ಬೋದು. ಏನು, ನಮ್ಮ ಗ್ರೂಪ್ ಥಿಯರಿ ಐತಿ ಹೌದಾ. ಸೊ ಪಾಯಿಂಟ್ ಗ್ರೂಪ್ ಮೇಲೆ ಕ್ವಶನ್ಸ್ ಬರಬಹುದು. ಸೊ ಹಾಗಾಗಿ
ಒಂದೆರಡು ಪಾಯಿಂಟ್ ರೂಪಿಸಕ್ಕೆ ನಾ ಬರ್ದೇನೆ ರೀ. ಸೊ ಕಲಿಯೋ ಮುಂದೆ ಅಷ್ಟು ಕಳೆದು ಬಿಡೋಣ ಅಂತ, ರೈಟ್. ಸೊ ಆರ್ಥೋ ಆ್ಯಂಡ್ ಮೆಟಾ ವಿಲ್ ಬಿ ವಾಟ್ C2V ಪಾಯಿಂಟ್ ಗ್ರೂಪ್. ಓಕೆ, ಇಲ್ಲಿ ಏನಾಗ್ತೈತೆ ರೀ, ವರ್ಟಿಕಲ್ ಆಕ್ಸಿಸ್ನಲ್ಲಿ ಕಟ್ ಆಗ್ತೈತಿ ಲೈಕ್ ಅ ಮಿರರ್. ಸೊ ಈ ಗ್ರೂಪ್ ಥಿಯರಿ ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ಈಗ ಆಲ್ರೆಡಿ ಒಂದು ವಿಡಿಯೋ ಇದೆ ಚಾನಲ್ನಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಏನು ರೀ, ಎಕ್ಸ್ಕ್ಲೂಸಿವ್ ಫಾರ್ ದಿಸ್ 2026 ಕೆಸೆಟ್ಗಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆ, ನಾವು ಸಿ ಹಿಯರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ. ಸೊ ಇಟ್ ಹ್ಯಾಸ್ ನೋ ಇನ್ವರ್ಷನ್. ಆರ್ಥೋ ಆ್ಯಂಡ್ ಮೆಟಾ ಬಂದರೆ ಅಲ್ಲಿ ಇನ್ವರ್ಷನ್ ಬರೋದಿಲ್ಲ. ಅದೇ ಏನಾದರೂ ಪ್ಯಾರಾ ಬಂದರೆ ದೇರ್ ವಿಲ್ ಬಿ ವಾಟ್ ಇನ್ವರ್ಷನ್ ಆ್ಯಂಡ್ ಆಲ್ವೇಸ್. ಮತ್ತೇನೈತ್ರಿ ಇಲ್ಲಿ ಆರ್ಥೋ ಆ್ಯಂಡ್ ಪ್ಯಾರಾದಲ್ಲಿ ಏನೈತ್ರಿ, 2 ವರ್ಟಿಕಲ್ ಮಿರರ್ ಬರ್ತಾವೆ. 2 ವರ್ಟಿಕಲ್ ಮಿರರಿಂದ ಏನಾಗ್ತೈತಿ, ಅದು ಕಟ್ ಆಕೈತಿ. ಸೊ ದ್ಯಾಟ್ ಇಟ್ ಈಸ್ C2V. ಓಕೆ, ಅದೇ ಏನಾದರೂ ಪ್ಯಾರಾ ಬಂದರೆ ಇದೇನಾಗ್ತೈತ್ರಿ, ಇಲ್ಲಿ ಬೋತ್ ವರ್ಟಿಕಲ್ ಇರ್ತೈತಿ ಆಸ್ ವೆಲ್ ಆಸ್ ಹಾರಿಜೆಂಟಲ್ ಇರ್ತೈತಿ. ಸೊ ದ್ಯಾಟ್ ಇಟ್ ಈಸ್ D5D, which will be what para point group, and it also have the inversion. Then if ಏನಾದರೂ ಏನ್ರಿ thermodynamical stability order ಬಂದರೆ para is greater than meta, then that of the ortho ಅಂತ ಹೇಳ್ತೀವಿ. ಸೊ ಆರ್ಥೋ ಇಸ್ ಎ ಲೀಸ್ಟ್ ಸ್ಟೇಬಲ್ ಆ್ಯಂಡ್ ಇಟ್ ಈಸ್ ನಾಟ್ ಎ ಸಿಮೆಟ್ರಿಕಲ್ ಅಂತ ನಾವು ಹೇಳ್ಕೋಬಹುದು. ಓಕೆ, ಎಸ್. ನೆಕ್ಸ್ಟ್ ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್ಸ್. ದೀಸ್ ಆರ್ ಫ್ರಮ್ ಮಿಂಗೋಸ್ ರೂಲ್. ಈಗ ವೈಟ್ಸ್ ರೂಲ್ ಮುಗಿತ್ರಿ. ವೈಟ್ಸ್ ರೂಲ್ ಏನು ಮಾಡ್ತಾನೆ, ನೆಕ್ಸ್ಟ್ ಮಿಂಗೋನ ಬಂದು ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡ್ತಾನೆ. ಓಕೆ, ಅವ್ರು ಏನು ಮಾಡ್ತಾರೆ, ಆಲ್ಮೋಸ್ಟ್ ವೈಟ್ಸ್ ಮಿಂಗೋಸ್ ರೂಲ್ ಅಂತಾರೆ. ಇದಕ್ಕೆ ಎರಡು ಸೇಮ್ ರೀ. ಓಕೆ, ದೀಸ್ ಆರ್ ಕಾಲ್ಡ್ ಆಸ್ ವೈಟ್ಸ್ ಆ್ಯಂಡ್ ಮಿಂಗೋಸ್ ರೂಲ್, ಎರಡು ಕೂಡ ಅಂತಾರೆ. ಬಟ್ ನಿಮಗೆ ಸ್ವಲ್ಪ ಏನಾದರೂ ಇನ್ ಡೆಪ್ತ್ ಬೇಕಪ್ಪ ಅಂದರೆ ದೋಸ್ ಆರ್ ಕಾಲ್ಡ್ ಆಸ್ ವೈಟ್ಸ್ ರೂಲ್ ಆ್ಯಂಡ್ ದೀಸ್ ಆರ್ ಕಾಲ್ಡ್ ಆಸ್ ಮಿಂಗೋಸ್ ರೂಲ್. ಓಕೆ, ಮಿಂಗೋಸ್ ರೂಲ್ ಸೇಮ್ ಕ್ಲೋಸೋ ನೀಡೋ ಅರ್ಕೆ ಹೈಪೋನೋ ಬರ್ತೈತಿ. ಬಟ್ ಏನು ಸ್ವಲ್ಪ ಚೇಂಜ್ ಆಗ್ತೈತಪ್ಪ ಅಂದರೆ ನಾನ್ ಟ್ರಾನ್ಸಿಷನಲ್ ಮೆಟಲ್ ಕ್ಲಸ್ಟರ್ಸ್ ಅಂದರೆ ಪಿ ಬ್ಲಾಕ್ ಎಲಿಮೆಂಟ್ಸ್. ನೆನಪಿರಲಿ, ನಾನ್ ಟ್ರಾನ್ಸಿಷನಲ್ ಅಂದರೆ ಪಿ ಬ್ಲಾಕ್. ಟ್ರಾನ್ಸಿಷನಲ್ ಮೆಟಲ್ ಕ್ಲಸ್ಟರ್ಸ್ ಅಂದರೆ ಏನ್ರಿ ಇವು, ಟ್ರಾನ್ಸಿಷನಲ್ ಮೆಟಲ್ ಕ್ಲಸ್ಟರ್ಸ್ ಅಂದರೆ ಡಿ ಬ್ಲಾಕ್ ಅಂತ ಇರ್ತೈತಿ. ಓಕೆ, ಇಲ್ಲಿ ಏನಾಗ್ತೈತಪ್ಪ, ಪಿ ಬ್ಲಾಕ್ ಇದ್ದರೆ 4n+2 ಅಂತ ತೊಗೋಬೇಕು ನಾವು. ಡಿ ಬ್ಲಾಕ್ ಇದ್ದರೆ 14n+2 ಅಂತ ತೊಗೋಬೇಕ್ರಿ. ದ್ಯಾಟ್ಸ್ ಆಲ್. ಓಕೆ, ಅಲ್ಲಿ ಏನು ತೊಗೊಂಡಿದ್ದೀವಿ ರೀ, ಅಲ್ಲಿ ಬೋರಾನ್ ಬಂದಿತ್ತು. ಎಸ್, ಇಲ್ಲಿ ಏನು ಬರಂಗಿಲ್ಲ ರೀ, ಬೋರಾನ್ ಬರಲ್ಲ. ಓಕೆ, ದೀಸ್ ಆರ್ ಫ್ರಾಮ್ ನಾನ್ ಟ್ರಾನ್ಸಿಷನಲ್ ಆ್ಯಂಡ್ ದೀಸ್ ಆರ್ ಫ್ರಾಮ್ ಟ್ರಾನ್ಸಿಷನಲ್. ಓಕೆ, ಬರ್ರಿ ನೆಕ್ಸ್ಟ್ ಹೋಗೋಣ. ಏನಂತೈತಿ ರೀ ಅಂತಂದರೆ ಬೋತ್ ಆರ್ ಸೇಮ್. ಏನು ಮಾಡ್ತೀವಿ ನಾವು ಇಲ್ಲಿ, ಸೆಂಟ್ರಲ್ ಮೆಟಲ್ ಅಟಮದ್ದು ವೆಲೆನ್ಸ್ ನಂಬರ್ ತೊಗೋತೀವಿ. ಏನು ತೊಗೋತೀವಿ ರೀ, ವೆಲೆನ್ಸಿ ಎಷ್ಟೈತಿ ಅಂತ ನೋಡ್ತೀವಿ. ಎಸ್, ವೆಲೆನ್ಸ್ ಎಲೆಕ್ಟ್ರಾನ್ಸ್, ನಾಟ್ ವೆಲೆನ್ಸಿ, ವೆಲೆನ್ಸ್ ಎಲೆಕ್ಟ್ರಾನ್ಸ್. ಅದೇ ಇಲ್ಲಿ ಬಂದರೆ ಏನಾಗೈತೆ ರೀ, ಇಲ್ಲಿ ಸೇಮ್ ಸೆಂಟ್ರಲ್ ಮೆಟಲ್ ಅಟಮದ್ದು ವೆಲೆನ್ಸ್ ಎಲೆಕ್ಟ್ರಾನ್ ಎಷ್ಟು ಅದಾವು ಅಂತ ನೋಡ್ತೀವಿ. ಓಕೆ, ಬನ್ನಿ. ಕ್ಲೋಸೋ ಆದರೆ 4n+2, ನೀಡೋ ಆದರೆ 4n+4, ಅರ್ಕೆನೋ ಆದರೆ 4n+6, ದೆನ್ ಹೈಪೋ ಆದರೆ ಸೇಮ್ ಅದೇ ಏನ್ರಿ 4n+8. ಇಲ್ಲಿ ಸೇಮ್ ರೀ, ಕ್ಲೋಸ್ ಆದರೆ 14n+2, ನೀಡೋ ಆದರೆ 14n+4, ಅರ್ಕೆನೋ ಆದರೆ 14n+6, ದೆನ್ ಹೈಪೋ ಆದರೆ ಸೇಮ್ 14n+8. ಓಕೆ, ಲೆಟ್ಸ್ ಸಿ. ಈಗ ವೆಲೆನ್ಸಿಗೂ ಮತ್ತು ವೆಲೆನ್ಸ್ ಎಲೆಕ್ಟ್ರಾನ್ಗೂ ಏನು ಡಿಫ್ರೆನ್ಸ್ಪಾ ಅಂತಂದರೆ, ವೆಲೆನ್ಸಿ ಅಂದರೆ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ವೆಲೆನ್ಸಿ ಅಂದರೆ ದಟ್ ಈಸ್ ಬಾಂಡಿಂಗ್, ಎಷ್ಟು ಬಾಂಡಿಂಗ್ ಮಾಡ್ಕೋತಾವು ಅಂತ. ವೆಲೆನ್ಸಿ ಅಂದರೆ ವೆಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ವಾಟ್, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್. ವೆಲೆನ್ಸಿ ಅಂದರೆ ಎಷ್ಟು ಬಾಂಡಿಂಗ್ ಮಾಡ್ಕೋತಾವ ಅಂತ ಅರ್ಥ. ವೆಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಂತ ಅರ್ಥ. ಓಕೆ, ಸೊ ಕಾರ್ಬನ್ ಏನ್ರಿ 2 4 ಇರ್ತಾವೆ ಬಿಕಾಸ್ ಆಫ್ ಕೋವೆಲೆಂಟ್ ಬಾಂಡಿಂಗ್, ಶೇರಿಂಗ್ ಇರ್ತೈತಿ. ನೈಟ್ರೋಜನ್ ಬಂದರೆ ವೆಲೆನ್ಸ್ ಎಲೆಕ್ಟ್ರಾನ್ ದಟ್ ಈಸ್ 5, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ವೆಲೆನ್ಸಿ ದಟ್ ವಿಲ್ ಬಿ ಎಷ್ಟು ಬಾಂಡ್ ಮಾಡ್ಕೋತೈತಪ್ಪ ಅಂದರೆ ಇದು 3 ಬಾಂಡ್ ಮಾಡ್ಕೋತೈತಿ. ಬೋತ್ ಆ್ಯಡ್ ಮಾಡಿದರೆ 8 ಆಯಿತು, ಹೌದಾ. ಸೊ ಇಟ್ ವಿಲ್ ಬಿ ವಾಟ್ NH3 ಅಂತ ನೀವು ಎಕ್ಸಾಂಪಲ್ ತೊಗೋಬೋದು. ದಿಸ್ ವಿಲ್ ಬಿ ವಾಟ್ 6 ವೆಲೆನ್ಸ್ ಎಲೆಕ್ಟ್ರಾನ್, ಹೌದಾ. ಸೊ 2 ವಿಲ್ ಬಿ ವೆಲೆನ್ಸಿ ಜಸ್ಟ್ ಲೈಕ್ H2O. ನೀವೇನಾದರೂ F ಬಂದರೆ 7 will be valence electron and 1 will be valency. For example, HF. Then comes a neon, which will be what? ಏನು ಬರ್ತೈತೆ ರೀ ಇದು, ಇಟ್ ಈಸ್ ನೋಬಲ್ ಗ್ಯಾಸ್, ಹೌದಾ. ಸೊ 8 ವಿಲ್ ಬಿ ವಾಟ್, ವೆಲೆನ್ಸ್ ಎಲೆಕ್ಟ್ರಾನ್. ಇಲ್ಲಿ ಏನು ಬರೋಂಗಿಲ್ಲ ರೀ, ಬಾಂಡಿಂಗ್ ಮಾಡ್ಕೋದು ಭಾಳ ಕಡಿಮೆ. ಎಸ್, ಓನ್ಲಿ ಸಮ್ ಅದು ಏನು ರೀ, ಆಕ್ಸಿಜನ್ ಕೂಡ. ನೆಕ್ಸ್ಟ್ ಬನ್ನಿ, ಏನು ಕೊಟ್ಟಾರೆ ಇಲ್ಲಿ, Pb5 2-. ಸೊ Pb ಅಂತ ಬಂದಾಗ ಇದು ಎಲ್ಲಿ ಬರ್ತೈತೆ ರೀ, Pb ಇಟ್ ವಿಲ್ ಕಮ್ಸ್ ಅಂಡರ್ ದಿ ಕಾರ್ಬನ್ ಫ್ಯಾಮಿಲಿ. ಓಕೆ, ನೀವು ನೋಡೋಕೆ ಹೋದರೆ ಏನು ಬರುತ್ತೆ ರೀ,
ಇವನು ಸ್ವಲ್ಪ ನೆನಪಿಟ್ರೆ ನೀವು ಸಾಕು. ನೋಡ್ರಿ ಇಲ್ಲಿ ತನಕ ನಮ್ಗೆ ನೆನಪಿರ್ತಾವೆ. ದಟ್ ಈಸ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಎಸ್ ಅಯೋಡಿನ್ ಹಿಂಗೆ ಬರ್ತೈತಿ. ಇಲ್ಲಿ ನೋಬಲ್ ಗ್ಯಾಸ್ ನೆನಪಿರ್ತಾವೆ. ಏನಿರೋದು ನಿಯಾನ್, ಅರ್ಗಾನ್, ಕ್ರಿಪ್ಟಾನ್, ಜೆನಾನ್, ಹೌದಾ. ಸೊ ಇವು ನೆನಪಿರ್ತಾವೆ. ದೆನ್ ನೈಟ್ರೋಜನ್ ಆಲ್ಮೋಸ್ಟ್ ನೈಟ್ರೋಜನ್, ಫಾಸ್ಫರಸ್, ಆಂಟಿಮನಿ, ಬಿಸ್ಮಿತ್, ಹೌದಾ. ಸೊ ಇವೆಲ್ಲ ನಿಮ್ಗೆ ನೆನಪಿದ್ದೇ ಇರ್ತಾವೆ, ಕರೆಕ್ಟಾ. ಇನ್ನು ಆಕ್ಸಿಜನ್ ಬಂದರೆ ಆಲ್ಮೋಸ್ಟ್ ಆಕ್ಸಿಜನ್, ಸಿಲಿಕಾನ್, ಹೌದಾ. ಸೊ ನಿಮ್ಮ ಕೆಳಗೆ ಜರ್ಮನಿಯಮ್ ಹಿಂಗೆ ಎಲ್ಲ ಏನು ರೀ ಬರ್ತಾವೆ, ನಿಮ್ಗೆ ನೆನಪಿರ್ತಾವೆ. ಎಸ್. ಸೊ ದೀಸ್ ಆರ್ ಆಲ್ಸೋ ನಿಮ್ಗೆ ಆಲ್ಮೋಸ್ಟ್ ನೆನಪಿರ್ತಾವೆ ರೀ. ಸೊ ಕಾರ್ಬನ್ ಅಂತೂ ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ಕಾರ್ಬನ್ ಆಯಿತು, ಕೆಳಗಡೆ ಸಿಲಿಕಾನ್ ಆಯಿತು. ಸೊ ದಿಸ್ ಈಸ್ ಆಲ್ಸೋ ವಾಟ್ ಇಟ್ಸ್ ಕಮ್ ಅಂಡರ್ ದಿ ಕಾರ್ಬನ್ ಫ್ಯಾಮಿಲಿ ಓನ್ಲಿ. ಸೊ ಕಾರ್ಬನ್ ವೆಲೆನ್ಸಿ ಎಷ್ಟಪ್ಪ ಅಂದರೆ 4 ಇಂಟು ವೆಲೆನ್ಸ್ ಎಲೆಕ್ಟ್ರಾನ್. ಸೊ ವೆಲೆನ್ಸ್ ಎಲೆಕ್ಟ್ರಾನ್ ಇಂಟು ಎಷ್ಟು ಕೊಟ್ಟಾರೆ ಅವರು? ದೇರ್ ಆರ್ 5 ಮೋಲ್ಸ್, 5 ಮಾಲಿಕ್ಯೂಲ್ ಕೊಟ್ಟಾರೆ, ಹೌದಾ. ಅಂದರೆ 5 ಅಟಮ್ಸ್ ಕೊಟ್ಟಾರೆ. ಸೊ 4 ಇಂಟು 5 ವೆಲೆನ್ಸಿ ನಂಬರ್ ಅಂದರೆ ವೆಲೆನ್ಸ್ ಎಲೆಕ್ಟ್ರಾನ್ ಇಂಟು ಏನ್ರಿ ಅಟಮ್ಸ್. ವೆಲೆನ್ಸ್ ಎಲೆಕ್ಟ್ರಾನ್ಸ್ ಇಂಟು ಅಟಮ್ಸ್, ಹೌದಾ. ಎಷ್ಟಾಯ್ತು ಇದು? 4 5 ಜಾ ವಾಟ್ 20, ಹೌದಾ. ಪ್ಲಸ್ ಎಷ್ಟು? 2 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ 4 5 ಜಾ 20 ಪ್ಲಸ್ 2 ಅಂದರೆ 22 ಎಲೆಕ್ಟ್ರಾನ್ಸ್. ದೆನ್ ಏನು ಮಾಡ್ತೀರಿ? ಈಗ 22 ಎಲೆಕ್ಟ್ರಾನ್ಸ್ ಬಂತು. ಓಕೆ, ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಎಷ್ಟು ಕೊಟ್ಟಾರೆ ಅವರು? 5 ಮೆಟ್ಲದವು. ಎಸ್, ಅಂದರೆ ಏನದವ್ರು ಇಲ್ಲಿ ಟೋಟಲ್ 5 ಅದಾವು. ದೆನ್ ಏನಾಗ್ತೈತ್ರಿ ಈಗ? 5 ಇಂಟು 4. ಓಕೆ, ಎಷ್ಟು ಇಲ್ಲಿ? 4n. ಸೊ ನಂಬರ್ ಆಫ್ ಅಟಮ್ಸ್ ಇಂಟು 4 ಮಾಡ್ತೀವಿ. ದಟ್ ವಿಲ್ ಬಿ ವಾಟ್? ಏನಾಗ್ತೈತ್ರಿ ಇದು? 20, ಹೌದಾ. 20. ಸೊ ನಮ್ಗೆ ಇನ್ನೆಷ್ಟು ಎಲೆಕ್ಟ್ರಾನ್ ಬೇಕು ರೀ? 2 ಎಲೆಕ್ಟ್ರಾನ್ಸ್ ಬೇಕು ಟು ರೀಚ್ ದಿ 22. ಸೊ 20 ಪ್ಲಸ್ 2 ಅಂದ್ರೆ ಏನು ರೀ? 4n ಪ್ಲಸ್ 2, ದಟ್ ಈಸ್ ನಥಿಂಗ್ ಬಟ್ ಕ್ರೋಸೋ. ಅರ್ಥ ಆಯ್ತಾ? ಫಸ್ಟಿಗೆ ಏನು ಮಾಡ್ಬೇಕು ರೀ? ವೆಲೆನ್ಸ್ ಎಲೆಕ್ಟ್ರಾನ್ ಇಂಟು ನಂಬರ್ ಆಫ್ ಅಟಮ್. ಫಸ್ಟ್ ಸ್ಟೆಪ್ ವೆಲೆನ್ಸ್ ಎಲೆಕ್ಟ್ರಾನ್ ಇಂಟು ನಂಬರ್ ಆಫ್ ಅಟಮ್. ಇಫ್ ಓವರ್ ಆಲ್ ಮೇಲೆ ಚಾರ್ಜ್ ಏನಾದರೂ ಕೊಟ್ಟಿದ್ದಾರಾ? -2 -3 ಕೊಟ್ಟಿದ್ರೆ ಎಷ್ಟು ಕೊಟ್ಟಾರಪ್ಪ? -2 ಕೊಟ್ಟಿದ್ರೆ +2 ಆ್ಯಡ್ ಮಾಡ್ಬೇಕು ನಾವು. ಜಸ್ಟ್ ಲೈಕ್ ದಿಸ್ 22 ಆಯಿತು, ಹೌದಾ. ನಂಬರ್ ಆಫ್ ಅಟಮ್ ಇಂಟು ವೆಲೆನ್ಸ್ ಎಲೆಕ್ಟ್ರಾನ್ 4 ಇಂಟು 5 20 ಪ್ಲಸ್ 2 22 ಆಯಿತು. ದೆನ್ ಏನು ಮಾಡ್ತೀರಿ ಅಂದರೆ ಫಾರ್ ನಾನ್ ಟ್ರಾನ್ಸಿಷನಲ್ ಅಂದರೆ ಏನೈತಿ ಇಲ್ಲಿ? 4n ಐತಿ. 4 ಇಂಟು ನಂಬರ್ ಆಫ್ ಅಟಮ್ಸ್ ದಟ್ ಈಸ್ 5. 4 ಇಂಟು 5 ಅಂದರೆ 20. ಸೊ ಡಿಫ್ರೆನ್ಸ್ ಎಷ್ಟು ಬಂತು? 2. 22 minus 20, that is difference will be 2. So that 4n plus 2 that is ಕ್ಲೋಸೋ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್ ಬನ್ನಿ. ಸೊ ಎಸ್ ಬಿ ಅಂದರೆ ಆ್ಯಂಟಿಮನಿ, ಹೌದಾ. ಸೊ ಆ್ಯಂಟಿಮನಿ ಯಾವ ಫ್ಯಾಮಿಲಿಯಲ್ಲಿ ಬರ್ತೈತಿ? ದಟ್ ಈಸ್ ನೈಟ್ರೋಜನ್ ಫ್ಯಾಮಿಲಿ. ಸೊ ನಮ್ಗೆ ಇದು ಗೊತ್ತಿರೋದೆ. ಸೊ Sp4 ಅಂದರೆ ಇದ್ರ ಮೇಲೆ ಓವರ್ ಆಲ್ ಚಾರ್ಜ್ ಎಷ್ಟಿದೆ ರೀ? 2- ಇದೆ, ಹೌದಾ. ಸೊ Sb4 ಅಂದರೆ ಆ್ಯಂಟಿಮನಿ ಎಷ್ಟಿದಾವೆ ರೀ? ದೇರ್ ಆರ್ 4 ಅಟಮ್ಸ್ ಅಂದರೆ 4 ಅದಾವೆ ರೀ. ಎಸ್. ಸೊ ಬನ್ನಿ ಇಲ್ಲಿ ಎಷ್ಟೈತೆ ರೀ? ಸೊ ಇಟ್ಸ್ ವೆಲೆನ್ಸ್ ಎಲೆಕ್ಟ್ರಾನ್ ವಿಲ್ ಬಿ 5 ಇಂಟು 4 ಏನೈತೆ ರೀ? ಸ್ಟೆಪ್ 1 ವಿಲ್ ಬಿ ವೆಲೆನ್ಸ್ ಎಲೆಕ್ಟ್ರಾನ್ ಇಂಟು ನಂಬರ್ ಆಫ್ ಅಟಮ್ಸ್. 5 ಇಂಟು 4 ಪ್ಲಸ್ ಎಷ್ಟೈತೆ ರೀ? ಟೋಟಲ್ ಎಲೆಕ್ಟ್ರಾನ್ಸ್ ಅಂದರೆ ಆನ್ ದ ಚಾರ್ಜ್ ಎಷ್ಟೈತೆ ರೀ? ದಟ್ ಈಸ್ +2. ಸೊ 4 ಇಂಟು 5 ಪ್ಲಸ್ 2 ದಟ್ ಈಸ್ ನಥಿಂಗ್ ಬಟ್ 22. 20 ಪ್ಲಸ್ 2 ದಟ್ ಈಸ್ 22. ದೆನ್ ಏನು ಮಾಡ್ಬೇಕು ನಾವು ನೆಕ್ಸ್ಟ್? ವೆಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಎಷ್ಟೈತೆ ರೀ? ದಟ್ ಈಸ್ ವೆಲೆನ್ಸ್ ಎಲೆಕ್ಟ್ರಾನ್ ಅಲ್ಲ, 4n, ಹೌದಾ. 4 ಇಂಟು n ಅಂದರೆ ಏನು ರೀ? ನಂಬರ್ ಆಫ್ ಅಟಮ್. 4 ಇಂಟು 4 ದಟ್ ಈಸ್ 16. ಎಷ್ಟು ಡಿಫ್ರೆನ್ಸ್ ಆಯ್ತು ನೋಡಿರಿ? 4 ಪ್ಲಸ್ 2 ದಟ್ ಈಸ್ 6. 20 ಅಂದರೆ 4 ಆ್ಯಡ್ ಮಾಡಿರಿ, 20 ಪ್ಲಸ್ 2 ದಟ್ ಈಸ್ 6. ಸೊ 16 ಪ್ಲಸ್ 6, ಹೌದಾ. ಅಂದರೆ ಏನು ಮಾಡ್ತೀನಿ ನಾನು ಇಲ್ಲಿ? 22 minus 16 ಅಂದರೆ ದಟ್ ಈಸ್ 6. ಸೊ 4n ಪ್ಲಸ್ 6 ದಿಸ್ ಈಸ್ ನಥಿಂಗ್ ಬಟ್ ಅರ್ಕೆನೋ ಅಂತ ಹೇಳ್ಬೋದು. ಎಷ್ಟು ಸಿಂಪಲ್ ಅದಾವಲ್ರಿ. ಸೊ ಇಷ್ಟೇ ಮಾಡ್ಕೊತ ಹೋದರೆ ದಿಸ್ ಈಸ್ ವಾಟ್ ವೈಟ್ಸ್ ಆ್ಯಂಡ್ ಮಿಂಗೋಸ್ ರೂಲ್. ನೆಕ್ಸ್ಟ್ ಬನ್ನಿ. ದಿಸ್ ಈಸ್ ನಥಿಂಗ್ ಬಟ್ ಟ್ರಾನ್ಸಿಷನಲ್ ಮೆಟಲ್ ಕ್ಲಸ್ಟರ್. ಓಕೆ, ಏನು ರೀ ಇವು? ಟ್ರಾನ್ಸಿಷನಲ್ ಮೆಟಲ್ ಕ್ಲಸ್ಟರ್ ಅಂದರೆ ದೇರ್ ವಿಲ್ ಬಿ ಇನ್ವಾಲ್ವ್ಮೆಂಟ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಇಲ್ಲಿ ಏನಾಗ್ತೈತೆ ರೀ? ದೇರ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಇಲ್ಲಿ ಸೇಮ್ ಏನು ಮಾಡ್ತೀವಿ ನಾವು? ಸೆಂಟ್ರಲ್ ಮೆಟಲ್ ಅಟಮ್ ಬಂದೇ ವೆಲೆನ್ಸ್ ಎಲೆಕ್ಟ್ರಾನ್ಸ್ನ ತೊಗೋತೀವಿ. ಏನು ತೊಗೋತೀವಿ ರೀ? ಸೆಂಟ್ರಲ್ ಮೆಟಲ್ ಅಟಮ್ ಬಂದೇ ನಾವು ಏನು ತೊಗೋತೀವಿ ರೀ? ವೆಲೆನ್ಸ್ ಎಲೆಕ್ಟ್ರಾನ್ ತೊಗೋತೀವಿ. ಸೊ ಇಲ್ಲಿ ಸೇಮ್ ಏನು ಬರ್ತೈತೆ ರೀ? ಕ್ಲೋಸೋ, ನೀಡೋ, ಅರ್ಕೆನೋ ಆ್ಯಂಡ್ ಹೈಪೋ ಬರ್ತಾವೆ. ಸೊ ಕ್ಲೋಸೋ ಅಂದರೆ 14n ಪ್ಲಸ್ 2, ನೀಡೋ ಅಂದರೆ 14n ಪ್ಲಸ್ 4, ಅರ್ಕೆನೋ ಅಂದರೆ 14n ಪ್ಲಸ್ 6, ದೆನ್ ಹೈಪೋ ಅಂದರೆ 14n ಪ್ಲಸ್ 8.
ಓಕೆ ಸೇಮ್ ಅಲ್ಲಿ n+2 n+4 n+6 ಆ್ಯಂಡ್ ದೆನ್ n+8 ಎಲ್ಲ ಸೇಮ್ ಬರ್ತಾವೆ. ಇಲ್ಲಿ ಟ್ರಾನ್ಸಿಷನಲ್ ಮೆಟೀರಿಯಲ್ 14, ನಾನ್ ಟ್ರಾನ್ಸಿಷನಲ್ 4 ಆ್ಯಂಡ್ ದೆನ್ ಅಲ್ಲಿ ಏನು ಬರ್ತಾವೆ ರೀ BnH ಅಂತ ಬರ್ತೈತಿ. ಎಸ್ ಓಕೆ ಫಸ್ಟ್ ದಟ್ ಈಸ್ ರೋಡಿಯಮ್ RH6, ದಿಸ್ ಕೊಬಾಲ್ಟ್ CO15. ದಿಸ್ ಈಸ್ ನಾಟ್ ಎ ಅಂದರೆ ಕೊಬಾಲ್ಟ್ ಅಲ್ರಿದು, ದಿಸ್ ಈಸ್ ಕಾರ್ಬೋನಿಲ್. ಎಸ್ ಕಾರ್ಬೋನಿಲ್ ಬರ್ತಾವೆ. ಸೊ ರೋಡಿಯಮ್ ಎದ್ರ ಬರ್ತೈತಿ ಇದು ರೋಡಿಯಮ್ ಕಮ್ ಅಂಡರ್ಸ್ ದಿ ಕೊಬಾಲ್ಟ್ ಫ್ಯಾಮಿಲಿ. ಹೌದಾ? ಸೊ ರೋಡಿಯಮ್ ಕಮ್ಸ್ ಅಂಡರ್ ದಿ ಕೊಬಾಲ್ಟ್ ಫ್ಯಾಮಿಲಿ. ಎಷ್ಟು ಇರ್ತೈತೆ ಅದು ಕೊಬಾಲ್ಟ್ ಅಂದರೆ ದಟ್ ಈಸ್ ಇಟ್ಸ್ ಹ್ಯಾವ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ 9 electron because it has a 27 plus D only 27 and the 7 electrons in D, 2 electrons in yes, so it will be 9 electrons. Then this carbonyl has 2 electrons. ಅಂದ್ರೆ ಮೇಲೆ ಚಾರ್ಜ್ ಇರ್ತೈತಿ 2 ಇರ್ತೈತಿ. ಹೌದಾ? ಸೊ CO2 ಆಲ್ವೇಸ್ 2 ಇರ್ತೈತಿ. ಸೊ 15 into 2 that will be 30. ಸೊ ನೋಡ್ರಿ this will be how what 6 6 atoms ಅದಾವು. valence electron into 6 that is 54. valence electron that is 2 electrons into 15. ಹೌದಾ? ಇಲ್ಲಿ ಎಷ್ಟಿದಾವ್ರಿ 15 ಅದಾವು that is 30. overall plus 2 electron ಅಂದರೆ 2. 54 plus 30 plus 2 ಅಂದರೆ that is nothing but what 86. ಇಲ್ಲಿ 2 ಆದರೆ 56 plus 30 that is 86. ಎಷ್ಟು ಕರೆಕ್ಟ್? ಹೌದಾ? ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ 14n ಇಲ್ಲಿ ನಿಂತು 4n ನಿಂತು ಇಲ್ಲಿ ಏನೈತಿ 14n. ಸೊ n ಅಂದ್ರೆ ಏನ್ರಿ ನಂಬರ್ ಆಫ್ ಅಟಮ್. ಸೊ 6 ಇದೆ. ಸೊ 14n ಅಂದರೆ 6 into 14 ದಟ್ ಈಸ್ ನಥಿಂಗ್ ಬಟ್ 84. ಹೌದಾ? ಎಷ್ಟು ಡಿಫ್ರೆನ್ಸ್ ಆಯ್ತು ರೀ ಓನ್ಲಿ 2. ಸೊ ದಿಸ್ ಇಸ್ ನಥಿಂಗ್ ಬಟ್ 14n plus 2. 14n plus 2 ಅಂದರೆ ಇದೇನ್ರಿ ಇದು ದಿಸ್ ಈಸ್ ಕ್ಲೋಸು. ಓಕೆ 14n plus 2 ಅಂದರೆ ಏನ್ರಿ ಇದು ದಿಸ್ ಈಸ್ ನಥಿಂಗ್ ಬಟ್ ಕ್ಲೋಸು. ನೆಕ್ಸ್ಟ್ ಬರ್ರಿ ದಿಸ್ ಈಸ್ ವಾಟ್ ದಿಸ್ ಈಸ್ ಆಲ್ಸೋ ರೋಡಿಯಮ್ 6 ಬಟ್ ಏನಿದ್ರಿ ನಡಕೊಂದು ಸಿ ಅಂತ ಕಾರ್ಬನ್ ಐಟಮ್ ಹಾಕಿದ್ದಾರೆ. ಹೌದಾ? ದೆನ್ CO15 ಎಲ್ಲ ಸೇಮ್ ಏನೂ ಡಿಫ್ರೆನ್ಸ್ ಇಲ್ಲ ರೀ. ಓವರ್ ಆಲ್ ಚಾರ್ಜ್ 2-. ಹೌದಾ? ಬರ್ರಿ ಸೊ 9 electrons ಸೇಮ್ ಅದೇ ರೋಡಿಯಮ್ ಕೊಬಾಲ್ಟ್ ಫ್ಯಾಮಿಲಿ. ದೆನ್ ಅಂದರೆ ಇವು ವೇಲೆನ್ಸ್ ಎಲೆಕ್ಟ್ರಾನ್. ಸೊ 6 into 9 ದಿಸ್ ವಿಲ್ ಬಿ 54. ಕಾರ್ಬನ್ ಎಷ್ಟು ಇರ್ತೈತೆ ರೀ ವೇಲೆನ್ಸಿ ದಟ್ ಈಸ್ ನಥಿಂಗ್ ಬಟ್ ವಾಟ್ 4. ಸೊ 4 ಒಂದೇ ಇರ್ತೈತಿ. ಸೊ 4 into 1 ದಟ್ ಈಸ್ 4. ಸೊ ಕೊಬಾಲ್ಟ್ ಸಾರಿ ಕಾರ್ಬೋನಿಲ್ ಎಷ್ಟೈತಿ ರೀ 2. ಸೊ 2 into 15 ದಟ್ ಈಸ್ ನಥಿಂಗ್ ಬಟ್ 30. ಸೊ ಓವರ್ ಆಲ್ ಚಾರ್ಜ್ ಇದ್ರಿ -2. ಸೊ ಇಟ್ ಕಮ್ಸ್ ಟು ಪ್ಲಸ್ 2 ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತೈತಿ. 54 plus 4 ಅಂದರೆ 58 plus 2 ಅಂದರೆ 60. 60 plus 30 ಇಟ್ ಈಸ್ ನಥಿಂಗ್ ಬಟ್ 90 electrons. ಸೊ ಓವರ್ ಆಲ್ ಎಷ್ಟು ಅದಾವ್ರಿ ಇಲ್ಲಿ 90 electrons ಇದಾವೆ. ಸೊ ಇದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿರಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಎಸ್ ಗಾಟ್ ದ ಪಾಯಿಂಟ್. ನೆಕ್ಸ್ಟ್ ಬರ್ರಿ ಏನು ಮಾಡ್ತೀನಿ ಈಗ 14n ಎಷ್ಟು ಅದಾವ್ರಿ 6. ಸೊ 14 into 6 ಇಟ್ ಈಸ್ ನಥಿಂಗ್ ಬಟ್ 84. ಸೊ 90 minus 84 ಇಟ್ ಈಸ್ ನಥಿಂಗ್ ಬಟ್ 6. ಸೊ 14n plus 6 ಅಂದರೆ 14n plus 6 ದಿಸ್ ಈಸ್ ನಥಿಂಗ್ ಬಟ್ ಅರ್ಕೇನೋ. ಓಕೆ ದಿಸ್ ಈಸ್ ನಥಿಂಗ್ ಬಟ್ ಅರ್ಕೇನೋ. ಸೊ 2024 ಕೆಸೆಟ್ಗೆ ಒಂದು ಕ್ವಶನ್ ಕೇಳಿದಾರೆ ನೋಡ್ರಿ. ಏನೈತ್ರಿ ಬೇಸ್ಡ್ ಆನ್ ದಿ ವೈಡ್ಸ್ ರೂಲ್ ದಿ ಪ್ರಿಡಿಕ್ಟೆಡ್ ಸ್ಟ್ರಕ್ಚರ್ ಆಫ್ ದಿ ಮೆಟಲ್ ಕ್ಲಸ್ಟರ್ ವಿಲ್ ಬಿ ಏನಂತಿದ್ರಿ Fe4C CO12 ಹೋಲ್ ರೆಸ್ಟ್ ಟು 2-. ಹೌದಾ? ಸೊ ಆಪ್ಷನ್ ವಿಲ್ ಬಿ ನೀಡೋ, ಅರ್ಕಿನೋ, ಕ್ಲೋಸೋ ಆ್ಯಂಡ್ ಆಕ್ಟಾಹೆಡ್ರಲ್. ಆಕ್ಟಾಹೆಡ್ರಲ್ ಅಂತೂ ಆಗೋದೇ ಇಲ್ಲ. ಹೌದಾ? ಬಿಕಾಸ್ ಇಟ್ ಈಸ್ ವಾಟ್ ಕೋಆರ್ಡಿನೇಷನಲ್ಲಿ ದಿಸ್ ಈಸ್ ಜಾಮೆಟ್ರಿ. ಸೊ ಕ್ಲಸ್ಟರ್ಸ್ ಅಂದರೆ ಇವು 3 ಒಂದು ಆಗ್ತೈತಿ. ಹೌದಾ? ಸೊ Fe ಅಂದರೆ ದಿಸ್ ಹ್ಯಾವ್ ದಿ 8 electrons. ಹೌದಾ? 8 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಎಷ್ಟು ಅದಾವ್ರಿ ಅಟಮ್ಸ್ ಇಲ್ಲಿ 4 ಇದ್ದಾವೆ. ಸೊ 8 into 4 ದಟ್ ಈಸ್ 32. ಕಾರ್ಬನ್ ಅಂದರೆ 4 ಒಂದೇ ಇದೆ 1 ದಟ್ ಈಸ್ 4. ಕೊಬಾಲ್ಟ್ ಅಲ್ಲ ಕಾರ್ಬೋನಿಲ್ ಎಷ್ಟು ಅದಾವ್ರಿ 12 into 2. ಸೊ ಇಟ್ ಈಸ್ 24. ಓವರ್ ಆಲ್ ಚಾರ್ಜ್ 2- ಇದೆ ಪ್ಲಸ್ 2 ಆ್ಯಡ್ ಮಾಡ್ತೀನಿ ದಟ್ ಈಸ್ ನಥಿಂಗ್ ಬಟ್ 62. ಈಗ ಬರ್ರಿ 14n ಅಂದರೆ 14 into 4 ದಟ್ ಈಸ್ ನಥಿಂಗ್ ಬಟ್ 56. ಹೌದಾ? ಸೊ 56 ಅಂದರೆ 62 minus 56 6 electrons. ಹೌದಾ? ದೆನ್ ಇಟ್ ವಿಲ್ ಹ್ಯಾಪನ್ ದಿ 62. ಸೊ 14n plus 6 ದಟ್ ಈಸ್ ನಥಿಂಗ್ ಬಟ್ ವಾಟ್ ಅರ್ಕೇನೋ. ಸೊ ಆನ್ಸರ್ ವಿಲ್ ಬಿ ಅರ್ಕೇನೋ. ಅದೇನಾದರೂ 14n plus 2 ಆಗಿದ್ದರೆ ದಟ್ ಈಸ್ ಕ್ಲೋಸೋ. 14n plus 4 ಆಗಿದ್ದರೆ ನೀಡೋ ಆಗ್ತಿತ್ತು. ಓಕೆ ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮ್ ಆ್ಯಂಡ್ ಕೆಸೆಟ್ ಆಲ್ಸೋ.